ಹಾಯ್ ಎವ್ರಿವನ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೂ ನಿಮ್ಮ ಸ್ಟಡಿ ಕೂಡ ಅಷ್ಟೇ ಚೆನ್ನಾಗಿ ನಡೀತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಇವತ್ತು ನಾವು ಮ್ಯಾಂಗ್ರೋವ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಮ್ಯಾಂಗ್ರೋವ್ ಏನು ಟಾಪಿಕ್ ಇದೆ, ಇದು ಇಕೋಲಾಜಿ ಎನ್ವೈರ್ಮೆಂಟಿಗೆ ಬರುವಂತಹ ಟಾಪಿಕ್. ಮ್ಯಾಂಗ್ರೋವ್ ಏನಿದೆ, ಇದರಿಂದ ಭಾಳಷ್ಟು ಕ್ವಶನ್ಸ್ಗಳು ಇಕೋಲಾಜಿ ಎನ್ವೈರ್ಮೆಂಟಿಗೆ ಬರುವಂತಹ ಬರ್ತವೆ. ಸೊ ಈ ಸಬ್ಜೆಕ್ಟ್ ಇಕೋಲಾಜಿ ಎನ್ವೈರ್ಮೆಂಟ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ಇದು ಟಾಪಿಕ್ ಮ್ಯಾಂಗ್ರೋವ್. ಓಕೆ, ಸೊ ಈ ಟಾಪಿಕ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮ್ಯಾಂಗ್ರೋವ್ ಏನಿದೆ, ಹಾಗಾದರೆ ಮ್ಯಾಂಗ್ರೋವ್ನ ಯಾವ ಥರ ಯೂಸ್ ಆಗುತ್ತೆ ಮ್ಯಾಂಗ್ರೋವ್, ಹಾಗೂ ನಮ್ಮ ಭಾರತದಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಮ್ಯಾಂಗ್ರೋವ್ ಇದೆ, ಹಾಗೂ ಪ್ರಪಂಚದಲ್ಲಿ ಯಾವ ಏನು ಕಂಟ್ರೀಸ್ ಇದೆ, ಯಾವ್ಯಾವ ದೇಶ ಇದೆ, ಅಲ್ಲೆಲ್ಲ ಮ್ಯಾಂಗ್ರೋವ್ ಎಲ್ಲೆಲ್ಲಿ ಹೆಚ್ಚಾಗಿ ನೋಡಲಿಕ್ಕೆ ಸಿಗ್ತವೆ, ಇದೆಲ್ಲ ನಾವು ಈ ಟಾಪಿಕಿನ ಮೂಲಕ ನೋಡ್ತಾ ಹೋಗೋಣ. ಮ್ಯಾಂಗ್ರೋವ್ ಅಂದರೆ, ಮ್ಯಾಂಗ್ರೋವ್ ಕಾಡುಗಳು ಭೂಮಿ ಅತ್ಯಂತ ವಿಶಿಷ್ಟ ಮತ್ತು ಪ್ರಮುಖ ಪರಿಸರ ವ್ಯವಸ್ಥೆಯಲ್ಲಿ ಒಂದು. ಅವು ಪ್ರಮುಖವಾಗಿ ಉಷ್ಣವಲಯ ಅಂದರೆ ಟ್ರಾಪಿಕಲ್ ಮತ್ತು ಉಪೋಷ್ಣವಲಯ ಅಂದರೆ ಸಬ್ ಟ್ರಾಪಿಕಲ್ ಪ್ರದೇಶಗಳ ಕಡಲ ತೀರದಲ್ಲಿ ಕಂಡುಬರುವಂತಹ ಒಂದು ಕಾಡುಗಳಾಗಿದ್ದಾವೆ. ಓಕೆ, ಉಷ್ಣವಲಯ ಅಂದರೆ ಉಷ್ಣವಲಯ ಮತ್ತು ಉಪೋಷ್ಣವಲಯ. ಉಷ್ಣವಲಯ ಅಂದರೆ ಎಲ್ಲಿ ಹೇಳ್ತೇವೆ ನಾವು? ಓಕೆ, ಸೊ ಇಲ್ಲಿ ನೋಡಿ. ಸೊ ಮೊದಲನೇದಾಗಿ ಅಂದರೆ ಉಷ್ಣವಲಯ ಅಂದರೆ, ಸೊ ಅಂದ್ಕೊಳ್ಳಿ ಇದು ಅರ್ಥ, ಓಕೆ, ಭೂಮಿನ. ಸೊ ಇದರಲ್ಲಿ ಒಂದು 0 ಡಿಗ್ರಿ ಅಕ್ಷಾಂಶದಲ್ಲಿ ನಾವು ನೋಡ್ತೇವೆ, 0 ಡಿಗ್ರಿ ಅಕ್ಷಾಂಶನ ನೋಡ್ತೇವೆ. ಸೊ 23.5 ಏನೇನು ಹೇಳ್ತೇವೆ ನಾವು. ಸೊ ಈ ಲೈನ್ ಮತ್ತು ಈ ಕೆಳಗೆ ಸೌತ್ ಕಡೆಗೆ ಒಂದು ಲೈನ್ ಇರುವಂಥದ್ದು. ಸೊ ಈ ಭಾಗವನ್ನು ನಾವು ಹೇಳ್ತೇವೆ ಉಪೋಷ್ಣ ಅಂತ ಹೇಳ್ತೇವೆ, ಉಷ್ಣವಲಯ ಅಂತ ಹೇಳ್ತೇವೆ. ಈ ಭಾಗವನ್ನು, ಭೂಮಿಯ ಈ ಭಾಗವನ್ನು ಏನು ಹೇಳ್ತೇವೆ ನಾವು? ಉಷ್ಣವಲಯ ಅಂತ ಹೇಳ್ತೇವೆ. ಸೊ ಉಪೋಷ್ಣ ವಲಯ ಅಥವಾ ಸಮಶೀತೋಷ್ಣ ವಲಯ ಅಂತ ಯಾವುದಕ್ಕೆ ಹೇಳ್ತೇವೆ? ಉಪೋಷ್ಣ ವಲಯ ಅಂದರೆ ಇಲ್ಲಿ ಬರುವಂಥದ್ದು. ಓಕೆ, ನೆಕ್ಸ್ಟ್ ಲೈನ್ 66 ಡಿಗ್ರಿ ಏನು ಬರ್ತದೆ, ಸೊ ಇದು ಅಕ್ಷಾಂಶ 66 ಡಿಗ್ರಿದು ಅಕ್ಷಾಂಶ ನೋಡ್ತೇವೆ. ಅಲ್ಲಿ ಉಪೋಷ್ಣ ವಲಯ ಹೆಚ್ಚಾಗಿ ಕಂಡು ಬರುತ್ತವೆ. ಓಕೆ, ಉಪೋಷ್ಣ ವಲಯ ಹೆಚ್ಚಾಗಿ ಕಂಡು ಬರುವಂಥದ್ದು. ಸೊ ಹಾಗಾದರೆ ಈ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂಥದ್ದು ಮ್ಯಾಂಗ್ರೋವ್ ಮರಗಳು. ಓಕೆ, ಮ್ಯಾಂಗ್ರೋವ್ ಮರಗಳು ಈ ಒಂದು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಹಾಗಾಗಿ ಶೀತ ವಲಯ ಏನಿದೆ, ಈ ಶೀತ ವಲಯದಲ್ಲಿ ಇವು ಕಂಡುಬರೋದಿಲ್ಲ. ಓಕೆ, ಇವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದರೆ ಉಷ್ಣವಲಯದಲ್ಲಿ ಮತ್ತು ಸಮಶೀತೋಷ್ಣ ಅಥವಾ ಉಪೋಷ್ಣ ವಲಯದಲ್ಲಿ ಇವು ಹೆಚ್ಚಾಗಿ ಕಾಣಲಿಕ್ಕೆ ಸಿಗ್ತವೆ. ಓಕೆ, ಸೊ ಹಾಗಾದರೆ ಮ್ಯಾಂಗ್ರೋವ್ ವನ್ಯಜೀವಿಗಳ ಆಶ್ರಯವಾಗಿದ್ದು ಜಲವಾಯು ಪರಿವರ್ತನೆ ಅಥವಾ ಕ್ಲೈಮೇಟ್ ಚೇಂಜ್ ತಡೆಯುವಲ್ಲಿ ಮತ್ತು ಕರಾವಳಿ ಪರಿಸರವನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಮ್ಯಾಂಗ್ರೋವ್ ಏನು ಗಿಡಗಳಿದ್ದಾವೆ, ಇವು ಕರಾವಳಿಯ ಒಂದು ಪರಿಸರವನ್ನು ರಕ್ಷಿಸುವಲ್ಲಿ ಇವು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹಾಗಾದರೆ ಮ್ಯಾಂಗ್ರೋವ್ ಅಂದರೆ ಏನು ಅಂತ. ಸೊ ಮ್ಯಾಂಗ್ರೋವ್ ಅಂದರೆ ಏನು? ಮ್ಯಾಂಗ್ರೋವ್ ಗಿಡಗಳು ಮುಖ್ಯವಾಗಿ ಮ್ಯಾಂಗ್ರೋವ್ ಗಿಡಗಳು ಮತ್ತು ಮರಗಳು ವಿಶೇಷವಾದ ಗುಣಗಳನ್ನು ಹೊಂದಿರುವಂಥದ್ದು. ಓಕೆ, ಸಾಮಾನ್ಯವಾದ ಗಿಡಗಳಂಗೆ ಇವು ಇರುವುದಿಲ್ಲ, ಅದು ವಿಶೇಷವಾದ ಗುಣಗಳನ್ನು ಹೊಂದಿರ್ತವೆ. ಸೊ ಇವು ಬೆಳೆಯುವಂಥ ಗಿಡ ಎಲ್ಲಿ ಅಂದರೆ ಮುಖ್ಯವಾಗಿ ಉಪ್ಪು ನೀರಲ್ಲಿ ಸಾಲ್ಟ್ ವಾಟರ್ನಲ್ಲಿ ಮುಖ್ಯವಾಗಿ ಇವು ಬೆಳೀತವೆ, ಅಥವಾ ಜಲಾವೃತ ಪ್ರದೇಶಗಳಲ್ಲಿ ಇವು ಬೆಳೆಯುವಂಥದ್ದು. ಸಾಲ್ಟ್ ವಾಟರ್ ಅಥವಾ ಜಲಾವೃತ ಪ್ರದೇಶಗಳಲ್ಲಿ ಮುಖ್ಯವಾಗಿ ಬೆಳೆಯುವಂಥ ಗಿಡಗಳು. ಇವು ತೀವ್ರ ಉಪ್ಪು ಕಡಿಮೆಯಲ್ಲಿರುವ ಸ್ಥಳಗಳಲ್ಲಿ ಬೆಳೆಯುತ್ತವೆ ಮತ್ತು ಕಡಲಿನ ಪರಿಸರ ಮತ್ತು ಭೂಪರಿಸರದ ನಡುವಿನ ಕೊಂಡಿಯಾಗಿದೆ. ಕಡಲಿನ ಪರಿಸರ ಮತ್ತು ಭೂಪ್ರದೇಶದ ಒಂದು ಕೊಂಡಿಯಾಗಿದೆ, ಭೂಪರಿಸರದ ಒಂದು ಕೊಂಡಿಯಾಗಿದೆ. ಹೇಗೆ ಹೇಳ್ತೀರಿ ಹಾಗಾದರೆ? ಸೊ ನೋಡೋಣ, ಇಲ್ಲಿ ಒಂದು ಇಂಡಿಯಾ ಮ್ಯಾಪನ್ನು ಡ್ರಾ ಮಾಡ್ತೀನಿ ಯಾಕಂತ. ಸೊ ಈ ಇಂಡಿಯಾ ಮ್ಯಾಪಲ್ಲಿ ಸೊ ಉತ್ತರಕ್ಕೆ ಇರುವಂತಹ ಎಲ್ಲ ನಮ್ಮ ಭಾರತದ ಏನು ಸ್ಟೇಟ್ ಇದ್ದಾವೆ, ಇವು ಲ್ಯಾಂಡ್ಲಾಕ್ ಅಂತ ಹೇಳ್ತೇವೆ. ಓಕೆ, ಲ್ಯಾಂಡ್ಲಾಕ್ ಏನು ರಾಜ್ಯಗಳು. ಸೊ ದಕ್ಷಿಣಕ್ಕೆ ಹೆಚ್ಚಾಗಿ ನಮಗೆ ಸಮುದ್ರ ಇರುವಂಥ ಎಲ್ಲ ರಾಜ್ಯಗಳು. ಸೊ ಇಲ್ಲಿ ಕರ್ನಾಟಕ ಆಗಿರ್ಬೋದು. ಓಕೆ, ಕರ್ನಾಟಕ, ಮತ್ತು ಇಲ್ಲಿ ಕೇರಳ, ಇಲ್ಲಿ ತಮಿಳುನಾಡು, ಮತ್ತು ಇಲ್ಲಿ ಆಂಧ್ರ ಪ್ರದೇಶ, ಮತ್ತು ಇಲ್ಲಿ ತೆಲಂಗಾಣ, ಇಲ್ಲಿ ಮಹಾರಾಷ್ಟ್ರ, ಮತ್ತು ಇಲ್ಲಿ ಗುಜರಾತ್. ಓಕೆ, ಇದು ಕರ್ನಾಟಕ ಆದಮೇಲೆ ಗೋವಾ ಬರುತ್ತಲ್ಲ, ಗೋವಾ ಆದಮೇಲೆ ಇಲ್ಲಿ ಮಹಾರಾಷ್ಟ್ರ, ಇದಾದಮೇಲೆ ಗುಜರಾತ್. ಸೊ ಇಲ್ಲಿ ಒಡಿಸ್ಸಾ, ಛತ್ತೀಸ್ಗಢ, ಮತ್ತು ಏನು ಪಶ್ಚಿಮ ಬಂಗಾಳ, ಈ ಥರ ಒಂದು ರಾಜ್ಯಗಳು ಇಲ್ಲಿ ನಾವು ನೋಡ್ತೇವೆ. ಓಕೆ, ಈ ಥರ ರಾಜ್ಯಗಳು ನಾವು ಹೆಚ್ಚಾಗಿ ನಮ್ಮ ಭಾರತ ದೇಶದಲ್ಲಿ ಕರಾವಳಿ ಪ್ರದೇಶವನ್ನು ಹೊಂದಿರುವಂಥ ಒಂದು ರಾಜ್ಯಗಳು. ಸೊ ಈ ರಾಜ್ಯಗಳಲ್ಲಿ
ಇಲ್ಲಿ ಏನು ಸಮುದ್ರದ ಹೆಚ್ಚಾಗಿ ಇಲ್ಲಿ ಅಂದರೆ ಬೇ ಆಫ್ ಬೆಂಗಾಲ್ ಅಂದರೆ ಇಲ್ಲಿ ಬೇ ಆಫ್ ಬೆಂಗಾಲ್ ಇದೆ, ಇಲ್ಲಿ ಇಂಡಿಯನ್ ಓಷನ್ ಮತ್ತು ಇಲ್ಲಿ ಅರಬ್ ಓಷನ್ ಅಂತ ಹೇಳ್ತೇವೆ. ಅರಬ್ ಓಷನ್. ಸೊ ಭಾರತದ ಪಶ್ಚಿಮಕ್ಕಿರುವಂಥದ್ದು ಅರಬ್ ಓಷನ್, ಭಾರತದ ಪೂರ್ವಕ್ಕಿರುವುದು ಬೇ ಆಫ್ ಬೆಂಗಾಲ್ ಮತ್ತು ದಕ್ಷಿಣಕ್ಕೆ ಸೌತ್ ಅಥವಾ ಈ ಇಂಡಿಯನ್ ಓಷನ್ ಅಂತ ಹೇಳ್ತೇವೆ. ಓಕೆ, ಇಂಡಿಯನ್ ಓಷನ್. ಸೊ ಈ ಸಮುದ್ರದ ಒಂದು ಅಲೆಗಳನ್ನು ತಡೆಯುವಂಥ ಒಂದು ಗೋಡೆ ಅಂತ ಹೇಳ್ಬೋದು. ಗೋಡೆ ಅಥವಾ ಒಂದು ಕಂಪೌಂಡಿನ ಒಂದು ಕೆಲಸವನ್ನು ಮಾಡ್ತವೆ ಮ್ಯಾಂಗ್ರೋವ್ ಮರಗಳು. ಸೊ ಹಾಗಾದರೆ ಇಲ್ಲಿ ಈ ಭೂಮಿ ಏನಿದೆ ಭೂಮಿಯ ಪರಿಸರ ಮತ್ತು ಏನು ಅದು ನೀರಿನ ಒಂದು ಅಂದರೆ ಸಮುದ್ರದ ಪರಿಸರದ ಎರಡರ ಒಂದು ಕೊಂಡಿ ಅಂತ ಹೇಳ್ಬೋದು. ಇವೆರಡರ ಒಂದು ಕೊಂಡಿಯ ಕೆಲಸವನ್ನು ಮಾಡ್ತವೆ ಇವು ಮ್ಯಾಂಗ್ರೋವ್ ಗಿಡಗಳು. ಓಕೆ, ಸಮುದ್ರದಿಂದ ಅಂದರೆ ಸುನಾಮಿಯಿಂದ ಬರುವಂತಹ ಅಲೆಗಳ ಒಂದು ರಭಸದ ಅಲೆಗಳನ್ನು ತಡೆಯುವಂಥ ಕೆಲಸವನ್ನು ಮಾಡ್ತವೆ ಮ್ಯಾಂಗ್ರೋವ್ ಗಿಡದ ಒಂದು ಬೇರುಗಳು ಮತ್ತು ಮ್ಯಾಂಗ್ರೋವ್ ಗಿಡಗಳು ಅಷ್ಟೇ. ಓಕೆ, ಹಾಗಾದರೆ ಮ್ಯಾಂಗ್ರೋವ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹಾಗೆ ನೋಡ್ತಾ ಹೋಗೋಣ. ವಿಶ್ವದ ಮ್ಯಾಂಗ್ರೋವ್ ಕಾಡುಗಳು ವಿತರಣೆ. ಹಾಗಾದರೆ ಎಲ್ಲೆಲ್ಲಿ ವಿಶ್ವದ ಕಾಡುಗಳು ಹೆಚ್ಚಾಗಿ ಕಂಡು ಬರುತ್ತವೆ? ಹಾಗಾದರೆ 118 ದೇಶಗಳಲ್ಲಿ ಒಟ್ಟು 1,47,000 ಚದರ್ ಕಿಲೋಮೀಟರ್ ಅಥವಾ ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶಗಳಲ್ಲಿ ಮ್ಯಾಂಗ್ರೋವ್ ಕಾಡುಗಳಿವೆ. ಸೊ ಮ್ಯಾಂಗ್ರೋವ್ ಕಾಡುಗಳೇ ಹೆಚ್ಚು ಇರುವ ಟಾಪ್ ದೇಶಗಳು ಅಥವಾ 10 ದೇಶಗಳನ್ನು ಮಾತ್ರ ನೋಡೋಣ. ಹೆಚ್ಚು ಕಾಡುಗಳು ಹೊಂದಿರುವಂತಹ ಪ್ರಪಂಚದಲ್ಲಿ ಹೆಚ್ಚು ಕಾಡುಗಳು ಹೊಂದಿರುವಂತಹ ದೇಶಗಳು ಮ್ಯಾಂಗ್ರೋವ್ ಕಾಡುಗಳನ್ನು ಹೊಂದಿರುತ್ತವೆ. ಸೊ ಅತ್ಯಂತ ಹೆಚ್ಚು ಕಾಡುಗಳನ್ನು ಹೊಂದಿರುವಂಥದ್ದು ಇಂಡೋನೇಷ್ಯಾ. ವಿಶ್ವದ ಅತಿ ಹೆಚ್ಚು ಕಾಡುಗಳನ್ನು ಹೊಂದಿರುವಂತಹ ದೇಶ ಇಂಡೋನೇಷ್ಯಾ. ಸೊ ಇದು 23% ಅಷ್ಟು ಕಾಡುಗಳನ್ನು ಇದು ಒಂದು ದೇಶ ಹೊಂದಿದೆ. ಯಾಕಂದರೆ ಇದು ಇಂಡೋನೇಷ್ಯಾ ಪೂರ ಐಲ್ಯಾಂಡ್ ಆಗಿರುವುದರ ಕಾರಣಕ್ಕಾಗಿ ಇದು ಸುತ್ತಮುತ್ತಲು ಎಲ್ಲ ಸಮುದ್ರ ಆಗಿದೆ. ಹಾಗಾಗಿ ಇಲ್ಲಿ ಹೆಚ್ಚು ಮ್ಯಾಂಗ್ರೋವ್ ಗಿಡಗಳು ನಮಗೆ ಕಂಡುಬರ್ತವೆ. ಸೊ ಇಲ್ಲಿ ನೋಡ್ಬೋದು ನೀವು ಇಂಡೋನೇಷ್ಯಾ ಅಥವಾ ಈ ಭಾಗನೇ ಪೂರ ಏನು ಹೇಳ್ಬೋದು ಫಿಲಿಪೀನ್ಸ್ ಆಗ್ಬೋದು, ಇಂಡೋನೇಷ್ಯಾ ಆಗ್ಬೋದು, ಮಲೇಷ್ಯಾ ಮತ್ತು ಥೈಲ್ಯಾಂಡ್ ಆಗಿರ್ಬೋದು. ಸೊ ಈ ಎಲ್ಲ ಭಾಗ ಏನಿದೆ ಇಲ್ಲಿ ಹೆಚ್ಚು ಮ್ಯಾಂಗ್ರೋವ್ ಗಿಡಗಳು ಕಂಡು ಬರ್ತವೆ. ಸೊ ಇದಾದ ನಂತರ ಎಲ್ಲಿ ಹೇಳಿ ಸೌತ್ ಅಮೇರಿಕಾ ಮತ್ತು ನಾರ್ತ್ ಅಮೇರಿಕಾದ ಮಧ್ಯದ ಭಾಗ ಇಲ್ಲಿ ಪನಾಮ ಜಲಸಂಧಿ ಏನಿದೆ, ಪನಾಮ ಜಲಸಂಧಿ ಈ ಭಾಗದಲ್ಲಿ ಮತ್ತು ಇಲ್ಲಿ ಉತ್ತರಕ್ಕೆ ಸೌತ್ ಅಮೇರಿಕಾದ ಉತ್ತರಕ್ಕೆ ಯಾವುದು ಇದು ಅಮೆಜಾನ್ ರಿವರಿನ ಫ್ಲೋ ಆಗಿದೆ ಅಲ್ವಾ, ಇಲ್ಲಿ ಹೆಚ್ಚು ಮತ್ತು ಮ್ಯಾಂಗ್ರೋವ್ ಗಿಡಗಳು ಕಂಡು ಬರ್ತವೆ. ಇದಾದ ನಂತರ ಆಫ್ರಿಕಾದ ಖಂಡಕ್ಕೆ ಇಲ್ಲಿ ಮೆಡಾಗಾಸ್ಕರ್ ಕಂಟ್ರಿ ಇರುವುದರಿಂದ ಇಲ್ಲಿ ಮತ್ತು ಆಫ್ರಿಕಾದ ಪೂರ್ವ ಭಾಗಕ್ಕೆ ಇದಂದರೆ ಪಶ್ಚಿಮ ಭಾಗಕ್ಕೆ ಕಂಡು ಬರ್ತವೆ. ಇದಾದ ನಂತರ ನಮ್ಮ ಭಾರತದ ದಕ್ಷಿಣ ಭಾಗಕ್ಕೆ ಹೆಚ್ಚು ಮ್ಯಾಂಗ್ರೋವ್ ಗಿಡಗಳು ಕಂಡು ಬರ್ತವೆ. ಓಕೆ, ಸೊ ಹಾಗಾದರೆ ಇಲ್ಲಿ ಪರ್ಸೆಂಟೇಜಲ್ಲಿ ನೋಡೋಣ ಎಷ್ಟು ಕಂಟ್ರಿಗಳು ಯಾವ್ಯಾವ ಕಂಟ್ರಿಗಳು ಎಷ್ಟೆಷ್ಟು ಮ್ಯಾಂಗ್ರೋವ್ ಗಿಡಗಳನ್ನು ಅಥವಾ ಮ್ಯಾಂಗ್ರೋವ್ ಫಾರೆಸ್ಟನ್ನು ಹೊಂದಿದ್ದಾವೆ ಅಂತ ನಾನು ಹೇಳಿದೆಲ್ಲ. ಮೊದಲನೇದಾಗಿ ಅಂದರೆ ಇಲ್ಲಿ ಇಂಡೋನೇಷ್ಯಾ ಅತಿ ಹೆಚ್ಚು ಹೊಂದಿರೋದು 22% ಇಂಡೋನೇಷ್ಯಾ ಹೊಂದಿರುವಂಥದ್ದು. ಓಕೆ, ಇಂಡೋನೇಷ್ಯಾ 22%. ಅದಾದ ನಂತರ ಬ್ರಾಜಿಲ್. ಓಕೆ, ಬ್ರಾಜಿಲ್ 6%. ಆಮೇಲೆ ನೈಜೀರಿಯಾ 6%. ಆಮೇಲೆ ಆಸ್ಟ್ರೇಲಿಯಾ ಕೂಡ 6%. ಆಮೇಲೆ ಬಾಂಗ್ಲಾದೇಶ್ 4% ಇರುವಂಥದ್ದು. ಮಲೇಷ್ಯಾನು 4%, ಕ್ಯೂಬಾ 3%, ಇದೆಲ್ಲ ಮೆಕ್ಸಿಕೋನೇ 3%. ಅದೇ ರೀತಿಯಾಗಿ ಇಂಡಿಯಾನು ಕೂಡ 3% ಅಂತ ಇಲ್ಲಿ ಕೊಡಲಾಗಿದೆ. ಮತ್ತು ಪಪ್ಯೂ ನ್ಯೂಗಿನಿಯಾ ಏನಿದೆ ಇದು ಕೂಡ 3%. ಮತ್ತು ಅದರ್ಸ್ ಏನಿದೆ ಅದರ್ಸ್ ಕಂಟ್ರಿಯಲ್ಲಿ ಒಟ್ಟು 40% ಅಂತ ಹೇಳ್ಬೋದು. ಸ್ವಲ್ಪ ಇರುವಂಥ ಅದರ್ಸ್ ಕಂಟ್ರಿಗಳು. ಸೊ ಅತಿ ಹೆಚ್ಚು ಒಂದೇ ಒಂದು ದೇಶ ಹೊಂದಿರುವಂಥದ್ದು ಇಂಡೋನೇಷ್ಯಾ, ಆದಮೇಲೆ ಬ್ರಾಜಿಲ್. ಓಕೆ, ಇಷ್ಟು ಗೊತ್ತಾಯ್ತಲ್ವಾ? ಸೊ ಮುಂದೆ ಬ್ರಾಜಿಲ್, ಆಸ್ಟ್ರೇಲಿಯಾ, ನೈಜೀರಿಯಾ, ಮೆಕ್ಸಿಕೋ, ಬಾಂಗ್ಲಾದೇಶ್, ಭಾರತ, ಥೈಲ್ಯಾಂಡ್, ಫಿಲಿಪೀನ್ಸ್ ಮತ್ತು ಮಯನ್ಮಾರ್. ಓಕೆ, ಇಷ್ಟು ದೇಶಗಳು ಟಾಪ್ 10 ದೇಶಗಳು ಅಂತ ಹೇಳ್ಬೋದು. ಟಾಪ್ ಅಂದರೆ 10 ದೇಶಗಳು ಮ್ಯಾಂಗ್ರೋವ್ ಕಾಡುಗಳನ್ನು ಹೊಂದಿರುವಂತಹ ದೇಶಗಳು. ಸೊ ಹಾಗಾದರೆ ಮ್ಯಾಂಗ್ರೋವ್ ಕಾಡುಗಳು ಪ್ರಮುಖ ಲಕ್ಷಣಗಳು ಏನಾದಾಗಿದೆ? ಮ್ಯಾಂಗ್ರೋವ್ ಕಾಡುಗಳ ಪ್ರಮುಖ ಲಕ್ಷಣಗಳನ್ನು ನೋಡ್ಕೊಳ್ಳೋಣ. ಇದರ ಲಕ್ಷಣ ಮೊದಲನೇದಾಗಿ ಅಂದರೆ ಉಪ್ಪು ನೀರನ್ನು ಸಹಿಸುವಂತಹ ಕಾಡುಗಳು. ಮ್ಯಾಂಗ್ರೋವ್ ಕಾಡುಗಳು ಉಪ್ಪು ನೀರನ್ನು ಸಹಿಸುವಂತಹ ಕಾಡುಗಳು, ಸಾಲ್ಟ್ ಟಾಲರೆನ್ಸ್ ಅಂತ ಹೇಳಲಾಗುತ್ತೆ. ಮ್ಯಾಂಗ್ರೋವ್ ಗಿಡಗಳಲ್ಲಿ ಉಪ್ಪನ್ನು ಶೋಷಿಸಿ ಹೊರಹಾಕುವ ವಿಶೇಷ ಜಡಗುಂಡಿಗಳು ಇರುತ್ತವೆ. ಉಪ್ಪನ್ನು ನೀರನ್ನು ಶೋಷಿಸಿ ಮತ್ತು ಅದಕ್ಕೆ ಹೊರಗೆ ಹಾಕುವಂಥ ವಿಶೇಷ ಜಡಗುಂಡಿ ಇರ್ತದೆ ಮ್ಯಾಂಗ್ರೋವ್ ಗಿಡಕ್ಕೆ. ಕೆಲವು ಗಿಡಗಳು ಪತ್ತೆಯ ಮೂಲಕ
ಉಪ್ಪನ್ನು ಹೊರಹಾಕಿ ಅಂತರ್ಜಲ ಶುದ್ಧೀಕರಣನ ಮಾಡುತ್ತವೆ. ವಿಶೇಷ ಬೇರು ವ್ಯವಸ್ಥೆ ಅಂದರೆ ಸ್ಪೆಷಲ್ ರೂಟ್ ಸಿಸ್ಟಮ್ ಕೂಡ ಮ್ಯಾಂಗ್ರೋವ್ ಗಿಡಕ್ಕೆ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಮ್ಯಾಂಗ್ರೋವ್ ಗಿಡಕ್ಕೆ ಯಾವ ಥರ ರೂಟ್ ವ್ಯವಸ್ಥೆ ಇರುತ್ತೆ ಅಂತ. ಸೊ ಇಲ್ಲಿ ಒಂದು ಇಮೇಜ್ ಕೊಟ್ಟಿದ್ದೇನೆ. ಸೊ ಇಮೇಜಲ್ಲಿ ನೋಡಿ ಮ್ಯಾಂಗ್ರೋವ್ದ ಒಂದು ಗಿಡಗಳೇನಿದ್ದಾವೆ, ಸೊ ರೂಟ್ಸ್ ಯಾವ ಥರ ಒಂದು ಜಟಿಲ್ ಅಂದರೆ ಗೊತ್ತಾಯ್ತಲ್ವ, ಸ್ಪೈಡರಿನ ಒಂದು ಜಾಲ ಅಂತ ಹೇಳ್ಬೋದು. ಜಾಲಿನ ಇವು ಹಕ್ಕಿ ಪಕ್ಷಿಗಳಿಗೆ ಮತ್ತು ಭೂಮಿಯ ತೇವವನ್ನು ಕಾಪಾಡುವಲು ಮುಖ್ಯ ಮಹತ್ವವನ್ನು ಹೊಂದಿರ್ತವೆ. ಓಕೆ, ಪಕ್ಷಿಗಳ ಒಂದು ಗೂಡುಗಳಿಗಾಗ್ಬೋದು, ಪಕ್ಷಿಗಳ ಒಂದು ಪಾಲನೆಗೆ ಇವು ಹೆಚ್ಚು ಮಹತ್ವ ಹೊಂದಿರ್ತವೆ ಮತ್ತು ಭೂಮಿಯ ತೇವತೆಯನ್ನು ಕಾಪಾಡ್ತವೆ ಮತ್ತು ಸುನಾಮಿಯಿಂದ ಬರುವಂಥ ಅಲೆಗಳ ಒಂದು ಪ್ರಭಾವವನ್ನು ತಡೆಯಲು ಕೂಡ ಇದು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಓಕೆ, ಇವು ಬೇರುಗಳು ಅತ್ಯಂತ ಮಹತ್ವಪೂರ್ಣವಾದಂಥ ಬೇರುಗಳು. ನೆಮಾಟೋಪೊರ್ಮಸ್ ಆಮ್ಲಜನಕ ಅಂದರೆ ಆಕ್ಸಿಜನ್ ತೆಗೆದುಕೊಳ್ಳಲು ಸಹಾಯಕವಾದಂತಹ ಉಚ್ಛ್ವಾಸ ಬೇರುಗಳು. ಮತ್ತು ಸಿಲ್ಟ್ ರೂಟ್ ಅಂದರೆ ಮರಕ್ಕೆ ಬಲ ನೀಡುವ ಪ್ರವಾಹ ನಿರೋಧಕ ಬೇರುಗಳು. ಮತ್ತು ಪ್ರೇರೋಹಿ ಬೇರುಗಳು, ಪ್ರೇರೋಹಿ ಪ್ರಾಪ್ ರೂಟ್ಸ್ ಅಂತ ಹೇಳಲಾಗುತ್ತೆ. ಮರಗಳ ಸಾಮರ್ಥ್ಯ ಬಲೆಯನ್ನು ರೂಪಿಸುವ ಬೇರುಗಳು. ಓಕೆ, ಸಿಲ್ಟ್ ರೂಟ್ ಅಂದರೆ ಮರಕ್ಕೆ ಬಲ ನೀಡುವ ಪ್ರವಾಹ ನಿರೋಧಕ ಬೇರುಗಳು. ಪ್ರವಾಹ ಬಂದರೆ ಅದಕ್ಕೆ ತಡೆಯುವಂಥ ಬಲ ಇರುವುದೇ ಸಿಲ್ಟ್ ರೂಟ್ ಅಂತ ಹೇಳಲಾಗುತ್ತೆ. ಆಮೇಲೆ ಪ್ರೇರೋಪಿ ಅಥವಾ ಪ್ರಾಪರ್ ರೂಟ್ ಅಂದರೆ ಮರಗಳ ಸಾಮರ್ಥ್ಯ, ಮರಗಳ ಒಂದು ಏನು ಹೇಳ್ತಾರೆ ಸಿಸ್ಟಮ್ ಥರ ಇವು ಬೇರುಗಳು ಹೊಂದಿರ್ತವೆ. ಸೊ ಹಾಗಾಗಿ ಇದಗಳ ಸಮರ್ಥ ಬಲೆಯನ್ನು ರೂಪಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿರ್ತವೆ ಇವು ಪ್ರೇರೋಹಿ ಬೇರುಗಳು. ಓಕೆ, ಸೊ ಇದನ್ನಾದ ನಂತರ ವಿವಿಪರಿ ವಿಶೇಷ ಬೀಜ. ಈ ವಿವಿಪರಿ ಅಂದರೆ ಏನು ಗೊತ್ತಾ? ವಿವಿಪರಿ ಅಂದರೆ ಈ ಗಿಡ ಇದೆಯಲ್ಲ, ಈ ಗಿಡಗಳಲ್ಲಿ ಬೀಜಗಳೇನಿದ್ದಾವಲ್ವ, ಬೀಜಗಳು ಮೇಲಿಂದನೇ ಮೊಳಕೆಯನ್ನು ಹೊಂದ್ಕೊಳ್ಬಿಡ್ತವೆ. ಸೊ ಬಹಳಷ್ಟು ಗಿಡಗಳಲ್ಲಿ ನಾವು ಏನಂತ ನೆಲಕ್ಕೆ ಬೀಜ ಬಿದ್ದು ಅಲ್ಲಿಂದ ಮೊಳಕೆ ಗಿಡ ಹುಟ್ಟುವುದು ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಸೊ ಆದರೆ ಇದು ವಿಶೇಷ ಏನಂದರೆ ಮ್ಯಾಂಗ್ರೋವ್ ಗಿಡಗಳಲ್ಲಿ ಈ ಗಿಡಗಳಲ್ಲಿಯೇ ಬೀಜ ಇರ್ತದಲ್ವ, ಅಲ್ಲಿಂದನೇ ರೂಟ್ಸ್ಗಳು ಬೆಳೀಲಿಕ್ಕೆ ಪ್ರಾರಂಭವಾಗಿಬಿಡ್ತದೆ. ಹಾಗಾಗಿ ಇದೇ ಒಂದು ವಿಶೇಷತೆ ಇದರದ್ದು ಅಂತ ಹೇಳ್ಬೋದು. ಸೊ ಇದಕ್ಕೆ ವಿವಿಪರಿ ಅಂತ ಹೇಳಲಾಗುತ್ತೆ. ಏನು, ವಿಶೇಷ ಬೀಜ ಮೊಳಕೆ ಶಕ್ತಿ ಇದಕ್ಕೆ ಇರುವಂಥದ್ದು, ಇದಕ್ಕೆ ವಿವಿಪರಿ ಅಂತ ಹೇಳ್ತಾರೆ. ಸೊ ಮ್ಯಾಂಗ್ರೋವ್ ಬೀಜಗಳು ಮೂಲ ಗಿಡದಲ್ಲಿಯೇ ಮೊಳಕೆ ಒಡೆದು ಬೆಳೆಯಲು ಪ್ರಾರಂಭ ಆಗುತ್ತವೆ. ಇದರಲ್ಲಿ ಅವು ನೀರಲ್ಲೂ ತೇಲಿ ಬದುಕಬಹುದು. ಸೊ ನೀರಲ್ಲಿ ತೇಲ್ತಾನೆ ಇವು ಬದುಕಬಹುದು, ಯಾಕಂದರೆ ಮೇಲಿಂದಲೇ ಇವು ಬೇರುಗಳು ಮೊಳಕೆ ಹುಟ್ಟಿ ಬೆಳೆಯಲು ಪ್ರಾರಂಭವಾಗಿಬಿಡ್ತವೆ. ಓಕೆ, ಸೊ ಇದ್ರ ಬೇರುಗಳನ್ನು ನೋಡ್ಬೋದು ನೀವು, ಯಾವ ಥರ ಜಾಲ ಇದೆ, ಇದ್ರದ್ದು ಯಾವ ಥರ ಜಾಲವನ್ನು ಹೊಂದ್ಕೊಂಡಿದೆ ಬೇರುಗಳು. ಸೊ ಬೇರುಗಳ ಒಂದು ಜಾಲವನ್ನು ನೋಡಿ ಯಾವ ಥರ ಜಾಲ ಇದೆ ಅಂತ. ಸೊ ಒಂಥರ ಸಿಸ್ಟಮ್ ಅಂತ ಹೇಳ್ಬೋದು. ಸಿಸ್ಟಮ್ ಏನು ಹೇಳ್ತೇವೆ ನಾವು ನೋಡಿ ಯಾವ ಥರ ಜಾಲ ಇದೆ, ಇಷ್ಟೊಂದು ಘನತ್ವದ ಜಾಲ. ಅಂದರೆ ಯಾವುದೇ ನೀರನ್ನು ಇವು ಪ್ರವಾಹದ ನೀರನ್ನು ಹೊರಗೆ ಬರಲಿಕ್ಕೆ ಅಂದರೆ ಭೂಮಿ ಮೇಲೆ ಬರಲಿಕ್ಕೆ ಕೊಡೋದಿಲ್ಲ. ಮತ್ತು ಏನು ಇಲ್ಲಿ ಇದಾದ ನಂತರ ಮಣ್ಣಿನ ಸವಕಳಿಯನ್ನು ಕೂಡ ಇವು ತಡಿತಾವೆ. ಮಣ್ಣಿನ ಸವಕಳಿಯನ್ನು ತಡೆಯಲು ಒಂದು ವಿಶೇಷ ಗುಣವನ್ನು ಹೊಂದಿರುವಂಥದ್ದು ಮ್ಯಾಂಗ್ರೋವ್ ಗಿಡಗಳು. ಓಕೆ, ಸೊ ಇದಾದ ನಂತರ ಫೋರ್ತ್ ಅಂದರೆ ಕಾರ್ಬನ್ ಶೋಷಿಸುವ ಸಾಮರ್ಥ್ಯ ಕೂಡ ಇದಕ್ಕೆ ಇದೆ. ಸೊ ಮ್ಯಾಂಗ್ರೋವ್ ಕಾಡುಗಳು ಸಾಮಾನ್ಯ ಕಾಡುಗಳಿಗಿಂತ 4ರಿಂದ 5 ಪಟ್ಟು ಹೆಚ್ಚು CO2 ಶೋಷಿಸುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಸೊ ನೆನ್ಪಿಟ್ಕೊಳ್ಬೇಕು, ಮ್ಯಾಂಗ್ರೋವ್ ಗಿಡಗಳು ಸಾಮಾನ್ಯವಾಗಿ 4ರಿಂದ 5 ಪಟ್ಟು ಹೆಚ್ಚು CO2 ಅನ್ನು ಶೋಷಿಸ್ತವೆ. ಓಕೆ, ನೆಕ್ಸ್ಟ್ ಕ್ವಶನಲ್ಲಿ ಬಂದರೆ ಇದು ಆನ್ಸರ್ ನೀವು ಮಾಡಬೇಕು. ಓಕೆನಾ? ಸೊ ಹಾಗಾದರೆ ವಿಶ್ವದ ಪ್ರಮುಖ ಮ್ಯಾಂಗ್ರೋವ್ ಕಾಡುಗಳು ಎಲ್ಲೆಲ್ಲಿದ್ದಾವೆ ಹೆಚ್ಚು, ಮತ್ತು ಅದಕ್ಕೆ ಯಾವ ಥರ ಒಂದು ಸ್ಥಾನ ಸಿಕ್ಕಿದೆ, ಆ ಕಾಡುಗಳಿಗೆ ಯಾವ್ಯಾವ ಥರ ಸ್ಥಾನ ಸಿಕ್ಕಿದೆ, ಮತ್ತು ಅಲ್ಲಿ ಜೀವಿಸುವಂಥ ಮುಖ್ಯ ಪ್ರಾಣಿಗಳು ಯಾವುವು ಅದನ್ನು ಕೂಡ ನೋಡ್ತಾ ಹೋಗೋಣ. ಸುಂದರ್ಬನ್ ಕಾಡು, ಓಕೆ, ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡು ಅಂತ ಹೇಳ್ಬೋದು. ಸೊ ಸುಂದರ್ಬನ್ ಏನಿದೆ ನಮ್ಮ ದಕ್ಷಿಣ ಭಾರತ ನೋಡಿರ್ಬೋದಲ್ಲ ನೀವು, ಏನಿದೆ ಇಲ್ಲಿ ಉತ್ತರದಿಂದ ಬಂತ ಗಂಗಾ ನದಿ ಹರಿದು ಇಲ್ಲಿ ಫ್ಲೋ ಆಗ್ತದೆ, ಮತ್ತು ಇಲ್ಲಿಂದ ಬ್ರಹ್ಮಪುತ್ರ ಬಂದು ಇಲ್ಲಿ ಫ್ಲೋ ಆಗಿರುವಂಥ ಈ ಸ್ಥಳ ಇದು. ಇದಕ್ಕೆ ಸುಂದರ್ಬನ್ ಬೇ ಆಫ್ ಬೆಂಗಾಲಲ್ಲಿ ಇರುವಂಥ ಸುಂದರ್ಬನ್. ಓಕೆ, ಸುಂದರ್ಬನ್ ಈ ಏನು ಡೆಲ್ಟಾ ಇದೆ, ಈ ಡೆಲ್ಟಾವನ್ನು ಏನು ಹೇಳ್ತಾರೆ, ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡು ಇಲ್ಲಿ ಇದೆ ಅಂತ ಹೇಳ್ತಾರೆ. ಓಕೆ, ಇದಕ್ಕೆ ವಿಶ್ವ ಪರಂಪರೆ ತಾಣ ಅಂತಲೂ ಕೂಡ ಇದಕ್ಕೆ ಕನ್ಸಿಡರ್ ಮಾಡಲಾಗಿದೆ. ಯುನೆಸ್ಕೋದ ವಿಶ್ವ ಪರಂಪರೆ ತಾಣ ಅಂತ ಇದಕ್ಕೆ ಲಿಸ್ಟಲ್ಲಿ ಇನ್ವಾಲ್ವ್ ಮಾಡಲಾಗಿದೆ. ರಾಯಲ್ ಬೆಂಗಾಲ್ ಟೈಗರ್ ಅಥವಾ ಹುಲಿ ಏನು ಹೇಳ್ತಾರೆ, ರಾಯಲ್ ಬೆಂಗಾಲ್ ಟೈಗರ್
ದೊಡ್ಡ ಹಾವುಗಳು ಇಲ್ಲಿ ವಾಸಿಸವಾಗುತ್ತೆ. ಇಲ್ಲಿ ಮುಖ್ಯವಾಗಿ ಆಶ್ರಯ ಪಡೆಯುತ್ತವೆ. ಎಲ್ಲಿ ಹೇಳಿ? ಮುಖ್ಯವಾಗಿ ಸುಂದರ್ಬನ್ನಲ್ಲಿ. ಇದಾದ ನಂತರ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದ ಮ್ಯಾಂಗ್ರೋವ್ ಕಾಡುಗಳು. ಜೈವ ವಿವಿಧತೆಯ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾದಂತಹ ಈ ಪರಿಸರ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಲ್ಲಿ ಮ್ಯಾಂಗ್ರೋವ್ ಕಾಡುಗಳು. ಇದಾದ ನಂತರ ಯಾವುದು? ಎವರ್ಗ್ಲೇಡ್ಸ್. ಓಕೆ, ಎವರ್ಗ್ಲೇಡ್ಸ್ ಈ ಕಾಡುಗಳು ಅಮೆರಿಕದ ಅತಿ ದೊಡ್ಡ ಮ್ಯಾಂಗ್ರೋವ್ ಪರಿಸರ ಇದು ಕೂಡ ಹೊಂದಿದೆ. ಜಲಚರ ಜೀವಿಗಳ ಮುಖ್ಯ ತಾಣವಾಗಿರುವಂಥದ್ದು ಇದು. ಓಕೆ, ಜಲಚರ ಜೀವಿಗಳ ಇದು ಮುಖ್ಯ ತಾಣವಾಗಿದೆ. ಇದಾದ ನಂತರ ನೈಜರ್ ಡೆಲ್ಟಾ ಮ್ಯಾಂಗ್ರೋವ್ ಅಂತ ಹೇಳಬೇಕು. ನೈಜೀರಿಯಾದ ಒಂದು ನೈಜರ್ ಡೆಲ್ಟಾ ಮ್ಯಾಂಗ್ರೋವ್ ನೋಡಿದ್ರವಲ್ಲ, ದಕ್ಷಿಣ ಆಫ್ರಿಕಾದಲ್ಲಿ ತೋರಿಸಿದ್ದೆಲ್ಲ ನಾನು ಪಿಕ್ಚರ್ಸಲ್ಲಿ ಏನೋ ನೋಡ್ತೇನೆ ನೋಡೋಣ. ಇಲ್ಲಿ ದಕ್ಷಿಣ ಆಫ್ರಿಕಾದ, ಓಕೆ, ಇಲ್ಲಿ ನೈಜೀರಿಯಾ. ಓಕೆ, ಈ ಪ್ರದೇಶದಲ್ಲಿ ಇರುವಂಥ ನೈಜೀರಿಯಾ ಡೆಲ್ಟಾ. ಓಕೆ, ನೈಜೀರಿಯಾ ರಿವರ್ಸ್ ಇಲ್ಲಿ ಫ್ಲೋ ಆಗುತ್ತೆ. ಇಲ್ಲಿ ನೈಜೀರ್ ಏನೇನು ಹೇಳ್ತಾರೆ ಇದಕ್ಕೆ? ನೈಜರ್ ಡೆಲ್ಟಾ. ಓಕೆ, ಇದಕ್ಕೆ ನೈಜರ್ ಡೆಲ್ಟಾ ಅಂತ ಹೇಳಲಾಗುತ್ತೆ. ನೈಜರ್ ಡೆಲ್ಟಾ ಮ್ಯಾಂಗ್ರೋವ್ ಏನಿದೆ ಇದು ಪಶ್ಚಿಮ ಆಫ್ರಿಕಾದ ಪರ್ಯಾವರಣದ ಪ್ರಮುಖ ಭಾಗವಾಗಿದೆ. ಮೀನುಗಾರಿಕೆ ಮತ್ತು ತೈಲ ಶೋಧನೆಯ ಕೇಂದ್ರ ಇದು. ಓಕೆ, ಮೀನುಗಾರಿಕೆ ಮತ್ತು ತೈಲ ಶೋಧನೆಯ ಒಂದು ಕೇಂದ್ರವಾಗಿರುವಂಥದ್ದು ಏನು? ನೈಜರ್ ಡೆಲ್ಟಾ ಮೀನುಗಾರಿಕೆ ಮತ್ತು ತೈಲ ಶೋಧನೆಯ ಒಂದು ಕೇಂದ್ರವಾಗಿದೆ. ಯಾವ ಥರ ಇದು ಮಹತ್ವವನ್ನು ಹೊಂದಿದೆ ಮ್ಯಾಂಗ್ರೋವ್? ಈ ಪರಿಸರದ ಮಹತ್ವ, ಮ್ಯಾಂಗ್ರೋವ್ದ ಮಹತ್ವವನ್ನು ನೋಡೋಣ. ಓಕೆ, ಮ್ಯಾಂಗ್ರೋವ್ದ ಮಹತ್ವ ಏನಿದೆ? ಪರಿಸರದ ಮಹತ್ವ. ಓಕೆ, ಸಮುದ್ರದ ಗಾಳಿಯ ವಿರುದ್ಧ ಕರಾವಳಿ ರಕ್ಷಣೆಗೆ ಸಹಾಯ ಮಾಡುತ್ತವೆ. ಮತ್ತು ಜಲಚರ ಜೀವಿಗಳಿಗೆ ಗೂಡು ಮತ್ತು ಆಹಾರದ ತಾಣವಾಗಿದೆ. ಎರಡನೇದು ಮತ್ತು ಮತ್ಸ್ಯ ಸಂಗ್ರಹಣೆಗೆ ಸಹಾಯವಾಗಿದೆ. 3. ಓಕೆ, 3 ವೆರಿ ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ಗಳು ಇಲ್ಲಿ. ಓಕೆ, 3 ವೆರಿ ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಸೊ ಇದಾದ ನಂತರ ಜಲವಾಯು ಪರಿವರ್ತನೆ ಅಂದರೆ ಕ್ಲೈಮೇಟ್ ಚೇಂಜ್ಗೆ ಗ್ಲೋಬಲ್ ವಾರ್ಮಿಂಗ್ ತಡೆಯಲು ಕಾರ್ಬನ್ ಶೋಷಣೆಯಲ್ಲಿ ಸಹಾಯ ಮಾಡುತ್ತದೆ. ಸಮುದ್ರ ಮಟ್ಟ ಏರಿಕೆಯಿಂದ ತಡೆಗಟ್ಟಲು ಸಹಾಯ ಮಾಡುತ್ತದೆ. ಸಮುದ್ರ ಮಟ್ಟ ಏನು, ನೀರಿನ ಮಟ್ಟ ಏನು ಏರಿಕೆ ಆಗುತ್ತೆ ಅದಕ್ಕೆ ಸಹಾಯ ಮಾಡುತ್ತದೆ. ಆಮೇಲೆ ಗ್ಲೋಬಲ್ ವಾರ್ಮಿಂಗಿಗೂ ಕೂಡ ಇದು ಬಹಳಷ್ಟು ಸಹಾಯ ಮಾಡುತ್ತದೆ. ಆರ್ಥಿಕ ಮತ್ತು ಸಾಮಾಜಿಕ ಮಹತ್ವ. ಮೀನುಗಾರಿಕೆ, ಶೇಂಗಾ ಕೃಷಿ, ಔಷಧೀಯ ಸಸ್ಯಗಳು, ಮರವುಳ್ಳ ತೀರ್ಥಗಳು ಮತ್ತು ಆದಾಯ ಮತ್ತು ಉದ್ಯೋಗಾವಕಾಶ ಇದಕ್ಕೆ ಮಹತ್ವವನ್ನು ಹೊಂದಿದೆ. ಆರ್ಥಿಕ ಮತ್ತು ಸಾಮಾಜಿಕ ಮಹತ್ವ ಕೂಡ ಇದು ಮ್ಯಾಂಗ್ರೋವ್ ಗಿಡಗಳು ಹೊಂದಿರ್ತವೆ. ಓಕೆ, ಮ್ಯಾಂಗ್ರೋವ್ ಪರಿಸರಕ್ಕೆ ಇರುವ ಅಪಾಯಗಳು. ಹಾಗಾದರೆ ಇವೆಲ್ಲ ಅಪಾಯಗಳನ್ನು ನೋಡ್ಬೋದು. ಮ್ಯಾಂಗ್ರೋವ್ ಪರಿಸರಕ್ಕೆ ಯಾವ್ಯಾವ ಅಪಾಯಗಳಿದ್ದಾವೆ ಹಾಗಾದರೆ? ಒಂದು ಅರಣ್ಯನಾಶ, ಒಂದು ಡಿಫಾರೆಸ್ಟೇಷನ್ ಅಂತ ಹೇಳ್ಬೋದು, ಅರಣ್ಯನಾಶ. ಮತ್ತು ಹ್ಯೂಮನ್ ಆ್ಯಕ್ಟಿವಿಟೀಸ್. ಸೊ ಮೊದಲನೇಗೆ ಹೆಚ್ಚಿರುವಂಥದ್ದು ಯಾವುದು? ಹ್ಯೂಮನ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ಬೋದು. ಹೆಚ್ಚಿರುವಂಥದ್ದು ಹ್ಯೂಮನ್ ಆ್ಯಕ್ಟಿವಿಟೀಸ್ ಅಂದರೆ ಮಾನವ ಚಟುವಟಿಕೆಗಳು ನಾಶವನ್ನು ಮಾಡ್ತಿರ್ತಾರೆ. ಒಂದು ಹ್ಯೂಮನ್ ಆ್ಯಕ್ಟಿವಿಟೀಸ್ ಮತ್ತು ಅರಣ್ಯನಾಶ, ಗಿಡಗಳನ್ನು ಕಡಿಯುವುದು, ನಗರೀಕರಣ ಹೆಚ್ಚಾಗಿರ್ತಾರೆ, ಅರ್ಬನೈಸೇಷನ್ ಹೆಚ್ಚಾಗ್ತಾ ಇರೋದು, ಮತ್ತು ಮೀನುಗಾರಿಕೆ ಮತ್ತು ಶ್ರಿಂಪ್ ಕೃಷಿ ಅಂತ ಹೇಳ್ಬೋದು. ಮೀನುಗಾರಿಕೆ ಮತ್ತು ಫಿಶಿಂಗ್ ಜಾಸ್ತಿ ಆಗಿರುವಂಥದ್ದು. ಶ್ರಿಂಪ್ ಕೃಷಿ ಅಥವಾ ಅಲ್ಲಿ ಆ ಮ್ಯಾಂಗೋ ಗಿಡಗಳು ಇರುವಂಥ ಪ್ರದೇಶಗಳಿಂದ ನೀರನ್ನು ಕೃಷಿಗಳಿಗೆ ಉಪಯೋಗ ಮಾಡ್ತಾರೆ. ಆ ಸಮಯದಲ್ಲಿ ಬಹಳಷ್ಟು ಗಿಡಗಳನ್ನು ಕಡಿಯಲಾಗತ್ತೆ. ಸೊ ಯಾಕಂದರೆ ಅಲ್ಲಿಂದ ಈ ಜಟಿಲವಾದಂಥ ರೂಟ್ಸ್ ಇರುವಂಥದ್ದು, ಹಾಗಾಗಿ ಅಲ್ಲಿಂದ ನೀರುಗಳನ್ನು ಬೇರೆ ಕಡೆಗೆ ಸಾಗಿಸಲು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸ್ಟ್ರಿಪ್ಪಿಂಗ್ ಕೃಷಿಗಳನ್ನು ಇಲ್ಲಿ ಫಾರ್ಮಿಂಗ್ಗಳನ್ನು ಮಾಡ್ತಾರೆ. ಮತ್ತು ನೈಸರ್ಗಿಕ ಅಪಾಯ ಹೆಚ್ಚಾಗಿದೆ. ಓಕೆ, ಇದು ಎಲ್ಲ ಮಾನವನ ಅಪಾಯ, ಇದು ಹ್ಯೂಮನ್ ಆ್ಯಕ್ಟಿವಿಟೀಸಿಂದ ಆಗುವಂಥ ಅಪಾಯಗಳು ಆಗಿದ್ದಾವೆ. ಮತ್ತು ನೈಸರ್ಗಿಕ ಅಪಾಯಗಳು ಅಷ್ಟೇ ಆಗಿದ್ದಾವೆ. ನೈಸರ್ಗಿಕ ಮಟ್ಟ ಏರಿಕೆ ಅಂದರೆ ಸಿ ಲೆವೆಲ್ ರೈಸ್ ಆಗುವಂಥದ್ದು. ಮತ್ತು ಚಂಡಮಾರುತ ಮತ್ತು ಸುನಾಮಿ, ಸೈಕ್ಲೋನ್ ಮತ್ತು ಸುನಾಮಿಯ ಒಂದು ಕಾರಣದಿಂದಾಗಿ ಈ ಮರಗಳ ಹಾನಿ ಹೆಚ್ಚಾಗ್ತವೆ. ಇದಾದ ನಂತರ ನೀರು ಮತ್ತು ಮಣ್ಣು ಮಾಲಿನ್ಯ, ಪೊಲ್ಯೂಷನ್ ಆ್ಯಂಡ್ ಏನಿರ್ತಾರೆ ಮಾಲಿನ್ಯ, ಮಣ್ಣಿನ ಒಂದು ಮಾಲಿನ್ಯ ಕೂಡ ಹೆಚ್ಚಾಗ್ತಾರೆ. ನೀರಿನ ಒಂದು ಮಣ್ಣಿನ ಮೇಲೆ ಹಾನಿಯನ್ನು ಮಾಡ್ತವೆ. ಮ್ಯಾಂಗ್ರೋವ್ ಸಂರಕ್ಷಣಾ ಪ್ರಯತ್ನಗಳು. ಹಾಗಾದರೆ ಏನೇ ಪ್ರಯತ್ನ ಮಾಡಲಾಗಿದೆ ಮ್ಯಾಂಗ್ರೋವ್ ಸಂರಕ್ಷಣೆಗೆ? ಓಕೆ, ಯಾವ ರೀತಿಯಾಗಿ ಮ್ಯಾಂಗ್ರೋವ್ ಸಂರಕ್ಷಣೆಯನ್ನು ಮಾಡಬಹುದು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂರಕ್ಷಣಾ ಕ್ರಮಗಳು.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವೆಲ್ಲ ಸಂರಕ್ಷಣಾ ಕ್ರಮಗಳಿದ್ದಾವೆ ಹಾಗಾದರೆ ರಾಮ್ಸರ್ ಒಪ್ಪಂದ ಅಥವಾ ರಾಮ್ಸರ್ ಕನ್ವೆನ್ಷನ್ ಜಲಾವೃತ ಪ್ರದೇಶಗಳ ರಕ್ಷಣೆಗೆ ಮಾಡಲಾದಂತಹ ರಾಮ್ಸರ್ ಒಪ್ಪಂದ. ಓಕೆ, ರಾಮ್ಸರ್ ಒಪ್ಪಂದ. ಸೊ ಇಲ್ಲಿ ಒಂದು ಕ್ವಶನನ್ನು ಕೊಡ್ತೀನಿ, ಏನಂದರೆ ರಾಮ್ಸರ್ ಒಪ್ಪಂದ ಏನಾಗ್ತದೆ, ರಾಮ್ಸರ್ ಕನ್ವೆನ್ಷನ್ ಇದು ಯಾವ ವರ್ಷದಲ್ಲಿ ಆಗಿತ್ತು, ಯಾವ ವರ್ಷದಲ್ಲಿ ಸ್ಟಾರ್ಟ್ ಆಗುತ್ತೆ ರಾಮ್ಸರ್ ಕನ್ವೆನ್ಷನ್ ಇದ್ರ ಬಗ್ಗೆ. ಇದಾದ ನಂತರ ರಾಮ್ಸರ್ ಅಂತ ಇದಕ್ಕೆ ಯಾಕೆ ಹೇಳಲಾಗುತ್ತೆ, ರಾಮ್ಸರ್ ಒಪ್ಪಂದನ ಇದು ರಾಮ್ಸರ್ ಅಂತ ಯಾಕೆ ಕೊಡಲಾಯಿತು ಇದಕ್ಕೆ ಹೆಸರು, ಯಾಕೆಂದರೆ ನಮ್ಮ ದೇಶದಲ್ಲಿ ಇರುವಂಥ ಇದು, ಈ ಪ್ಲೇಸ್ ನಮ್ಮ ದೇಶದಲ್ಲಿ ಇಲ್ಲ. ಹಾಗಾದರೆ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿದ್ರೆ ನೀವೆಲ್ಲ ಕಮೆಂಟ್ ಮಾಡ್ಬೋದು. ಓಕೆನಾ, ರಾಮ್ಸರ್ ಅಂತ ಯಾವ ವರ್ಷದಲ್ಲಿ ಶುರು ಆಯಿತು ಮತ್ತು ಇದಕ್ಕೆ ರಾಮ್ಸರ್ ಅಂತ ಯಾಕೆ ಹೆಸರನ್ನು ಕೊಡಲಾಯಿತು. ಓಕೆ, ಸೊ ಇದನ್ನು ಮಾಡಿ ಆಯಿತಾ. ಸೊ ಇದೇನು ಜಲಾವೃತ ಪ್ರದೇಶಗಳ ರಕ್ಷಣೆಗೆ ಇರುವಂತಹ ಒಂದು ಕನ್ವೆನ್ಷನ್, ರಾಮ್ಸರ್ ಕನ್ವೆನ್ಷನ್ ಏನಿದು ಜಲಾವೃತ ಪ್ರದೇಶಗಳ ರಕ್ಷಣೆಗೆ ಇರುವಂಥ ಒಂದು ಕನ್ವೆನ್ಷನ್. ಇದಾದ ನಂತರ IUCN ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. IUCN ಕೂಡ ಇದು ಮ್ಯಾಂಗ್ರೋವ್ ರಕ್ಷಣೆಗೆ ಪ್ರೋತ್ಸಾಹಿಸುವಂಥ ಒಂದು, ಇದು ಮ್ಯಾಂಗ್ರೋವ್ ರಕ್ಷಣೆಗೆ ಪ್ರೋತ್ಸಾಹ ಕೊಡುವಂಥ ಸೈಟ್. ಆಮೇಲೆ ಯುನೆಸ್ಕೋ ಸೈಟ್ ಕೂಡ ಅಷ್ಟೇ, ಸುಂದರ್ಬನ್ ಅಂತಹ ತಾಣವನ್ನು ವಿಶ್ವ ಪರಂಪರೆಯ ತಾಣ ಎಂದು ಘೋಷಿಸಿದೆ ಇದು ಯುನೆಸ್ಕೋ ಸೈಟ್. ಆಮೇಲೆ ಭಾರತದಲ್ಲಿ ಮ್ಯಾಂಗ್ರೋವ್ ಸಂರಕ್ಷಣಾ ಕಾನೂನುಗಳು ಬಹಳಷ್ಟು ಕಾನೂನುಗಳು ಇದ್ದಾವೆ. ಓಕೆ, ಕಾನೂನುಗಳನ್ನು ನೋಡ್ತಾ ಹೋಗೋಣ. ಸೊ ಯಾವೆಲ್ಲ ಕಾನೂನುಗಳು ಭಾರತದಲ್ಲಿ ಇದ್ದಾವೆ. ಸೊ ಮೊದಲನೇದಾಗಿದೆ ಭಾರತೀಯ ಅರಣ್ಯ ಕಾಯಿದೆ, ಅಂದರೆ 1927ರ ಕಾಯಿದೆ. ಇದು ಕೂಡ ಮ್ಯಾಂಗ್ರೋವ್ ಸಂರಕ್ಷಣಾ ಕಾನೂನು ಆಗಿದೆ. ಆಮೇಲೆ ಅರಣ್ಯ ಸಂರಕ್ಷಣಾ ಕಾಯಿದೆ ಅಂದರೆ 1980ರದ್ದು ಅರಣ್ಯ ಸಂರಕ್ಷಣಾ ಕಾಯಿದೆ. ಆಮೇಲೆ ಪರಿಸರ ಸಂರಕ್ಷಣಾ ಕಾಯಿದೆ 1986ರದ್ದು ಪರಿಸರ ಸಂರಕ್ಷಣಾ ಕಾಯಿದೆ. ಆಮೇಲೆ ಜೈವ ವೈವಿಧ್ಯತೆ ಕಾಯಿದೆ ಅಂದರೆ 2002ರಲ್ಲಿ ಇದನ್ನು ಮಾಡಲಾಯಿತು, ಜೈವ ವೈವಿಧ್ಯತೆ ಕಾಯಿದೆ. ಓಕೆ, ಸೊ ಇವೆಲ್ಲ ಮ್ಯಾಂಗ್ರೋವ್ ಸಂರಕ್ಷಣಾ ಕಾನೂನುಗಳು ಕೂಡ ಆಗಿದೆ. ಅರಣ್ಯನ ಸಂರಕ್ಷಣೆ ಮಾಡುವಂಥ ಕಾಯ್ದೆಗಳು. ಹಾಗಾಗಿ ಮ್ಯಾಂಗ್ರೋವ್ ಒಂದು ಅರಣ್ಯ ಫಾರೆಸ್ಟ್ನೇ ಅಲ್ವಾ, ಅರಣ್ಯನೇ ಅದು. ಹಾಗಾಗಿ ಅದಕ್ಕೆ ಇವೆಲ್ಲ ಕಾಯ್ದೆಗಳು ಅನ್ವಯ ಆಗುತ್ತವೆ. ಈ ಕಾಯ್ದೆಯನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ. ಇವೆಲ್ಲ ಕಾಯ್ದೆಗಳು ಅಷ್ಟೇ ಇಂಪಾರ್ಟೆಂಟನ್ನು ಹೊಂದಿದೆ, ನಿಮಗೆ ಎಕ್ಸಾಮ್ಗಳಿಗೆ ತುಂಬಾ ಉಪಯೋಗ ಆದಂಥವು. ಓಕೆ, ಎಸ್ಸೆ ಬರೆಯುವಾಗಷ್ಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮೇಲದ ಕಾಡುಗಳ ಬಗ್ಗೆ ಏನಾದರೂ ಕ್ವಶನ್ ಬಂದರೆ ಅದಕ್ಕೆ ಈ ಕಾಯ್ದೆಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಇವು ಬರೀಲಿಕ್ಕೆ ತುಂಬಾ ಯೂಸ್ಫುಲ್ ಆದಂಥವು. ಅದೇ ರೀತಿಯಾಗಿ ಪ್ರಿಲಿಮ್ಸಲ್ಲೂ ಕೂಡ ಇದ್ರ ಬಗ್ಗೆ ಯಾವುದೇ ಥರ ಕ್ವಶನ್ಗಳನ್ನು ಟ್ವಿಸ್ಟ್ ಮಾಡಿ ಕೇಳ್ಬೋದು. ಓಕೆ, ಪ್ರಿಲಿಮ್ಸಲ್ಲಿ ಇದ್ರ ಬಗ್ಗೆ ಯಾವುದೇ ಥರ ಕ್ವಶನ್ಸ್ಗಳನ್ನು ಟ್ವಿಸ್ಟ್ ಮಾಡಿ ಕೇಳ್ಬೋದು. ಈ ಕಾಯ್ದೆಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಆಯಿತಾ. ಓಕೆ, ಸೊ ಇದಾದಮೇಲೆ ಸೊ ಎಲ್ಲೆಲ್ಲಿ ಮ್ಯಾಂಗ್ರೋವನ್ನು ಹೆಚ್ಚು ಇದೆ ಅಂತ ಇಲ್ಲಿ ಒಂದು ಮ್ಯಾಪನ್ನು ಕೊಡಲಾಗಿದೆ. ಸೊ ಇದನ್ನು ಕೂಡ ನೋಡ್ತಾ ಹೋಗಿ. ಇಲ್ಲಿ ಹೇಳಿದೆಲ್ವ ನಾನು, ಇಂಡೋನೇಷ್ಯಾದ ಒಂದು ಭಾಗ, ಇಲ್ಲಿ ಮಲೇಷ್ಯಾ ಇರ್ಬೋದು, ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾದ ಕೆಲವು ಭಾಗಗಳು, ಫಿಲಿಪೀನ್ಸ್ ಭಾಗಗಳು. ಸೊ ಈ ಭಾಗದಲ್ಲಿ ಹೆಚ್ಚು ಮ್ಯಾಂಗ್ರೋವ್ದ ಕಾಡುಗಳು ನಮಗೆ ಕಂಡುಬರ್ತವೆ. ಇದಾದ ನಂತರ ಇಲ್ಲಿ ಸೌತ್ ಅಮೇರಿಕಾದ ನಾರ್ತಲ್ಲಿ ಹೆಚ್ಚಾಗಿ ಕಾಡುಗಳು ಕಂಡುಬರ್ತವೆ. ಅದಂದರೆ ನೈಜೀರಿಯನ್ ಪ್ರದೇಶ ಇದೆ ಅಲ್ಲಿ, ಆಮೇಲೆ ಸುಂದರ್ಬನ್ ಪ್ರದೇಶದಲ್ಲಿ ಹೆಚ್ಚು ಕಾಡುಗಳು, ಇದು ಟಾಪಲ್ಲಿರುವಂಥ ಕಾಡುಗಳು ಟಾಪಲ್ಲಿ ಕಂಡುಬರ್ತವೆ. ಈ ಒಂದು ಕಂಟ್ರಿಯಲ್ಲಿ, ಒಂದು ದೇಶಗಳಲ್ಲಿ ಕಂಡುಬರುವಂಥ ಕಾಡುಗಳು. ಮ್ಯಾಂಗ್ರೋವ್ ಕಾಡುಗಳು ತಗ್ಗಿಸುವ ಜೈವ ವಿವಿಧತೆಯನ್ನು ಉಳಿಸಲು, ಕರಾವಳಿ ಪ್ರವಾಹದಿಂದ ರಕ್ಷಿಸಲು ಮತ್ತು ಜಲವಾಯು ಪರಿವರ್ತನೆಯನ್ನು ತಡೆಯಲು ಅತ್ಯಂತ ಅಗತ್ಯ. ಮಾನವ ಕ್ರಿಯೆಗಳಿಂದ ಮತ್ತು ಹವಾಮಾನ ಬದಲಾವಣೆಯಿಂದ ಉಂಟಾಗುತ್ತಿರುವ ಹಾನಿಯನ್ನು ತಡೆಯಲು ಮ್ಯಾಂಗ್ರೋವ್ ಕಾಡುಗಳ ರಕ್ಷಣೆ ತುರ್ತಾಗಿ ಮಾಡಬೇಕು. ಓಕೆ, ಕೊನೆಯಾಗಿ ಒಂದು ನಿಷ್ಕರ್ಷ ಏನಂದರೆ, ಏನು ಹವಾಮಾನ ಬದಲಾವಣೆಯಿಂದ ಏನು ಹಾನಿಯನ್ನು ಉಂಟಾಗ್ತಾ ಇದೆ ಅದರಿಂದ ಮ್ಯಾಂಗ್ರೋವ್ ಕಾಡುಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ಇದಕ್ಕೆ ಒಂದು ನಿಷ್ಕರ್ಷ ಅಂತ ಹೇಳ್ಬೋದು. ಒಂದು ನಿಷ್ಕರ್ಷವನ್ನು ನಾವು ಇಲ್ಲಿ ಕೊಟ್ಟಿದ್ದೇವೆ. ನೀವು ಇದು ಚೆನ್ನಾಗಿ ಓದಿ ಆಮೇಲೆ ಇದಕ್ಕೊಂದು ನಿಷ್ಕರ್ಷವನ್ನು ಚೆನ್ನಾಗಿ ನಿಮ್ಮ ಒಂದು ಓನ್ ಸೆಂಟೆನ್ಸಲ್ಲೂ ಕೂಡ ಬರಿಬೋದು. ನಾವು ಮ್ಯಾಂಗ್ರೋವ್ ಅರಣ್ಯವನ್ನು ರಕ್ಷಿಸಿದರೆ ನಾವು ನಮ್ಮನ್ನು ಪ್ರಕೃತಿ ತಂತ್ರಗಳಿಂದ ಕಾಪಾಡುತ್ತೇವೆ. ದಿಸ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಲೈನ್. ಇದು ಬರ್ತಿದ್ದೇನೆ, ಚೆನ್ನಾಗಿ ನೀವು ಇದನ್ನು ನೋಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ವಶನ್ಸ್ಗಳು, ಇದರ ಮೇಲೆ ಯಾವುದೇ ಥರದ ಕ್ವಶನ್ ಕೊಟ್ಟರು ಕೂಡ ಆ ಕ್ವಶನ್ ಮೇಲೆ ನೀವು ಸಾಲ್ವ್ ಮಾಡಲಿಕ್ಕೆ ನಿಮ್ಗೆ ಬರಬೇಕು. ಹಾಗಾಗಿ ಕೆಲವೊಂದು ಕ್ವಶನ್ಗಳನ್ನು ನಾನು ಇನ್ಕ್ಲೂಡ್ ಮಾಡಿದ್ದೇನೆ. ಸೊ ಇದನ್ನು ಕೂಡ ನೀವು ನೋಡ್ಕೊಳ್ಳಿ. ಓಕೆನಾ. ಕುರಿತ ಬಹು ಆಯ್ಕೆಯ ಪ್ರಶ್ನೆಗಳು ಅಂದರೆ UPSCಗೆ ಇದು ಮ್ಯಾಂಗ್ರೋವಿಂದ UPSC ಬಂದೇ ಬರ್ತವೆ, ಹೇಳಲಿಕ್ಕಾಗಲ್ಲ. ಯಾವ ಟೈಮಿಗಾದರೂ ಅಷ್ಟೇ ಮ್ಯಾಂಗ್ರೋವ್ ಟಾಪಿಕಿಂದ UPSCಗೆ ಕ್ವಶನ್ ಬಂದೇ ಬರ್ತಾರೆ, ಫಿಲಿಮ್ಸಲ್ಲಿ ಮುಖ್ಯವಾಗಿ. ಮ್ಯಾಂಗ್ರೋವ್ ಕಾಡುಗಳು ಯಾವ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ? ಸೊ ಅಲ್ಲಿ ನೋಡಿದ್ವಲ್ಲ, ಯಾವ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ? ಹಾಗಾದರೆ
ಮ್ಯಾಂಗ್ರೋವ್ ಕಾಡುಗಳು. ಸೊ ಇಲ್ಲಿ ಉಷ್ಣ ಮತ್ತು ಉಪೋಷ್ಣ ವಲಯದ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು. ಓಕೆ, ಇಲ್ಲಿ ಸಮಶೀತೋಷ್ಣ ಪ್ರದೇಶಗಳು ಅಂತ ಕೊಟ್ಟಿದ್ದಾರೆ, ಉಷ್ಣವಲಯದ ಉಪೋಷ್ಣ ವಲಯದ ಕರಾವಳಿ ಪ್ರದೇಶಗಳು, ಶೀತ ವಲಯದಂತೂ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಅಂತರ 4 ಪ್ರದೇಶಗಳು. ಓಕೆ, ಇದರಲ್ಲಿ ಇಲ್ಲ. ಸೊ ಆಪ್ಷನ್ ಈಸ್ ಬಿ ಇಸ್ ದ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್ ಏನಂದರೆ, ಭಾರತದಲ್ಲಿ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಯಾವುದು? ಓಕೆ, ಸುಂದರ್ಬನ್, ಅದಂತರ ಪೊಯ್ನಾರ್ ಅಥವಾ ಪೇಚಿವರಂ ಕೂಡ ಹೇಳಲಾಗುತ್ತೆ. ಆಮೇಲೆ ಮಹಾನದಿ ಡೆಲ್ಟಾ, ಮಹಾನದಿ ಅಂದರೆ ಮದೇನಕ ಅಂತಲೂ ಕೂಡ ಹೇಳಲಾಗುತ್ತೆ. ಆಮೇಲೆ ಗೋದಾವರಿ ಡೆಲ್ಟಾ ಇದರಲ್ಲಿ ಯಾವುದು ಅತ್ಯಂತ ಹೆಚ್ಚು ಅರಣ್ಯ, ಯಾವುದೋ ದೊಡ್ಡ ಅರಣ್ಯವನ್ನು ಹೊಂದಿದೆ ಭಾರತದಲ್ಲಿ? ಯಾವುದು? ಸುಂದರ್ಬನ್ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯವನ್ನು ಹೊಂದಿರುವಂತಹ ಒಂದು ಡೆಲ್ಟಾ ಆಗಿದೆ ನಮ್ಮ ಭಾರತ ದೇಶದಲ್ಲಿ, ಸುಂದರ್ಬನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಂದರೆ, ಕೊಟ್ಟಿರುವ ಮ್ಯಾಂಗ್ರೋವ್ ಸ್ಥಳಗಳ ಪೈಕಿ ಯಾವುದು ಭಾರತದಲ್ಲಿ ಕಾಣಿಸುತ್ತದೆ? ಸೊ ಕೊಟ್ಟಿರುವ ಸಸ್ಯಗಳ ಪೈಕಿ ಯಾವುದು ಭಾರತದಲ್ಲಿ ಹೆಚ್ಚಾಗಿ ಕಾಣುತ್ತವೆ? ವಿಸಿನಿಯಾ, ರೈಸೋಪೋರಾ, ಸೊವೆರಾಟಿಯಾ ಮತ್ತು ಮೇಲಿನ ಎಲ್ಲವು. ಓಕೆ, ಸೊ ಈ ಮೂರು ಭಾರತದಲ್ಲಿ ಕಂಡುಬರುವಂಥ ಮ್ಯಾಂಗ್ರೋವ್ನ ಪೈಕಿಗಳು. ಮ್ಯಾಂಗ್ರೋವ್ ಮರಗಳು ಯಾವ ವಿಶಿಷ್ಟ ಗುಣವನ್ನು ಹೊಂದಿರುತ್ತವೆ? ಆಮ್ಲಜನಕ ಕೊರತೆಯಲ್ಲೂ ಬೆಳೆಯುವ ಸಾಮರ್ಥ್ಯ. ಆಪ್ಷನ್ ಎ, ಆಮ್ಲಜನಕ ಕೊರತೆಯಲ್ಲೂ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಆಮೇಲೆ ಉಪ್ಪನ್ನು ಹೊರಹಾಕುವ ಸಾಮರ್ಥ್ಯ ಹೊಂದಿದೆ. ಆಮೇಲೆ ಸಮುದ್ರ ನೀರಲ್ಲಿ ಬೆಳೆಯುವ ಸಾಮರ್ಥ್ಯ. ಆಮೇಲಿನ ಎಲ್ಲವು. ಯಾವುದು ಇದರಲ್ಲಿ ವಿಶಿಷ್ಟ ಗುಣವನ್ನು ಹೊಂದಿದೆ? ಇದರಲ್ಲಿ ಯಾವುದು ವಿಶಿಷ್ಟ ಗುಣ ಮ್ಯಾಂಗ್ರೋವ್ ಹೊಂದಿದೆ? ಮೇಲಿನ ಎಲ್ಲವೂ ಹೊಂದಿದೆ. ಓಕೆ, ಆನ್ಸರ್ ಏನು? ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಂದರೆ, ಮ್ಯಾಂಗ್ರೋವ್ ಅರಣ್ಯಗಳು ಯಾವ ಅರ್ಥದಲ್ಲಿ ಕಾರ್ಬನ್ ಶೇಖರಣಾ ಹಾಟ್ಸ್ಪಾಟ್ ಎಂದು ಕರೆಯಲ್ಪಡುತ್ತವೆ? ಯಾವೊಂದು ಅರ್ಥದಲ್ಲಿ? ಒಂದು ಏನಂದರೆ ವಾಯುಮಂಡಲದಿಂದ ಹೆಚ್ಚಿನ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುತ್ತದೆ, ಅಥವಾ ಆಮ್ಲಜನಕ ಉತ್ಪಾದನೆ ಹೆಚ್ಚಿರುತ್ತದೆ. ಆಪ್ಷನ್ ಬಿ. ಆಪ್ಷನ್ ಸಿ ಏನಂದರೆ ಪ್ಲಾಸ್ಟಿಕ್ ಮಾಲಿನ್ಯ ಶೋಷಣೆ ಮಾಡುತ್ತದೆ. ಆಪ್ಷನ್ ಡಿ, ಗಾಳಿ ಸಂಚಲನ ನಿಯಂತ್ರಿಸುತ್ತದೆ. ಸೊ ಇವೆರಡಂತೂ ಸಾಧ್ಯನೇ ಇಲ್ಲ, ಪ್ಲಾಸ್ಟಿಕ್ ಅಂತೂ ಸಾಧ್ಯನೇ ಇಲ್ಲ. ಆಮೇಲೆ ಸೊ ಇದಕ್ಕೆ ಆಮ್ಲಜನಕ ಉತ್ಪಾದನೆ ಹೆಚ್ಚಿರುತ್ತದೆ. ಯಾವುದೇ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಇದಕ್ಕೆ ವಾಯುಮಂಡಲದಿಂದ ಹೆಚ್ಚಿನ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುತ್ತದೆ. ಸೊ 6ನೇ ಪ್ರಶ್ನೆ ಏನಂದರೆ, ಈ ಕೆಳಗಿನ ಯಾವ ಕಾರಕವು ಮ್ಯಾಂಗ್ರೋವ್ ಅರಣ್ಯಗಳ ನಾಶಕ್ಕೆ ಪ್ರಮುಖ ಕಾರಣವಾಗಿದೆ? ಶ್ರಿಂಪ್ ಕೃಷಿ, ತೈಲ ಒತ್ತುವಳಿ. ಆಪ್ಷನ್ ಸಿ ಏನಂದರೆ ನಗರೀಕರಣ. ಡಿ, ಮೇಲಿನ ಎಲ್ಲವೂ ಇದಕ್ಕೆ ಮುಖ್ಯ ಕಾರಣವಾಗಿದೆ. ಮೇಲಿನ ಇವೆಲ್ಲವೂ ಕೂಡ ಇದಕ್ಕೆ ಕಾರಣ ಆಗಿದೆ. ಸೊ ಪ್ರಶ್ನೆ ನಂಬರ್ 7 ಅಂದರೆ, ಸುಂದರ್ಬನ್ ಮ್ಯಾಂಗ್ರೋವ್ ಅರಣ್ಯ ಯಾವ ನದಿಯ ಡೆಲ್ಟಾದಲ್ಲಿದೆ? ಸೊ ಯಾವ ನದಿ ಡೆಲ್ಟಾದಲ್ಲಿದೆ? ಸುಂದರ್ಬನ್ ಗೋದಾವರಿ ನದಿ ಡೆಲ್ಟಾ, ಬ್ರಹ್ಮಪುತ್ರ ನದಿ ಡೆಲ್ಟಾ, ಗಂಗಾ ಬ್ರಹ್ಮಪುತ್ರ ನದಿ ಡೆಲ್ಟಾ, ಮಹಾನದಿ ನದಿ ಡೆಲ್ಟಾ. ಸೊ ಯಾವುದರಲ್ಲಿ ಇದೆ? ಮುಖ್ಯವಾಗಿ ಹೇಳಿದರೆ ಗಂಗಾ ಬ್ರಹ್ಮಪುತ್ರ ನದಿ ಡೆಲ್ಟಾ. ಓಕೆ, ಸೊ ಇಲ್ಲಿ ಸುಂದರ್ಬನ್ ಕಾಣ್ತೇವೆ. ಸೊ ಮ್ಯಾಂಗ್ರೋವ್ ಅರಣ್ಯಗಳ ಪ್ರಮುಖ ಪರಿಸರ ಪ್ರಭಾವ ಯಾವುದು? ಮ್ಯಾಂಗ್ರೋವ್ ಅರಣ್ಯಗಳ ಪ್ರಮುಖ ಪರಿಸರ ಪ್ರಭಾವ ಯಾವುದು? ಸಮುದ್ರ ಮಟ್ಟದ ಏರಿಕೆಯನ್ನು ತಡೆಯುವುದು, ಚಂಡಮಾರುತ ಮತ್ತು ಸುನಾಮಿ ಪ್ರಭಾವವನ್ನು ಹಗುರ ಮಾಡುವುದು. ಸಿ ಆಪ್ಷನ್ ಅಂದರೆ ಜೈವ ವಿವಿಧತೆಯನ್ನು ಸಂರಕ್ಷಿಸುವುದು. ಡಿ ಅಂದರೆ ಮೇಲಿನ ಎಲ್ಲವೂ. ಮ್ಯಾಂಗ್ರೋವ್ ಅರಣ್ಯಗಳ ಪ್ರಮುಖ ಪರಿಸರ ಪ್ರಭಾವ ಯಾವುದು? ಯಾವ ಥರ ಪರಿಸರ ಪ್ರಭಾವ ಇದೆ? ಇವೆಲ್ಲವೂ ಸರಿ. ಸೊ ಇದರಲ್ಲಿ ಏನಿದು ಆನ್ಸರ್ ಏನಿದೆ? ಇವೆಲ್ಲವೂ ಸರಿ. ಹಾಗಾದರೆ ಮೇಲಿನ ಎಲ್ಲವೂ, ಯಾಕಂದರೆ ಎಲ್ಲದರಲ್ಲಿಯೂ ಏನು ಮಾಡ್ತದೆ? ಕಾಪಾಡ್ತದೆ. ಎಲ್ಲದರ ಮೇಲೆ ಏನೋ ಪ್ರಭಾವ ಬೀಳ್ತದೆ. ಇವೆಲ್ಲ. ಹಾಗಾದರೆ ಆನ್ಸರ್ ಏನು? ಆಪ್ಷನ್ ಡಿ, ಎಲ್ಲವೂ ಸರಿಯಾಗಿದೆ. ಓಕೆ, 9ನೇ ಪ್ರಶ್ನೆ ಏನಂದರೆ, ಭಾರತದ ಯಾವ ರಾಜ್ಯದಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳ ಅತಿ ಹೆಚ್ಚು ವ್ಯಾಪ್ತಿ ಇದೆ? ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳ ಅತಿ ಹೆಚ್ಚು ವ್ಯಾಪ್ತಿ ಇದೆ? ಒಂದು ಕರ್ನಾಟಕ, ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ತಮಿಳುನಾಡು. ಸೊ ಯಾವುದು ಹೆಚ್ಚಾಗಿದೆ ಭಾರತದಲ್ಲಿ? ಹಾಗಾದರೆ ಯಾವ ರಾಜ್ಯದಲ್ಲಿ? ವೆಸ್ಟ್ ಬೆಂಗಾಲ್. ಯಾಕಂದರೆ
ಅಲ್ಲಿ ಸುಂದರ್ಬನ್ ಡೆಲ್ಟಾ ಇರುವಂಥದ್ದು. ಹಾಗಾದರೆ ವೆಸ್ಟ್ ಬೆಂಗಾಲ್ ಈಸ್ ದ ರೈಟ್ ಆನ್ಸರ್. ಸೊ 10ನೇ ಪ್ರಶ್ನೆ, ಮ್ಯಾಂಗ್ರೋವ್ ಮರಗಳ ಬೇರುಗಳು ಯಾವ ಕಾರಣಕ್ಕಾಗಿ ವಿಶೇಷವಾದವು? ಒಂದು ಕಡಲ್ ನೀರು ಶೋಧನೆ ಅಂದರೆ ಫಿಲ್ಟರಿಂಗ್ ಸಾಲ್ಟ್ ವಾಟರಿಗಾಗಿ. ಬಿ ಆಪ್ಷನ್ ಅಂದರೆ ಆಮ್ಲಜನಕ ಹೀರಿಕೊಳ್ಳುವುದು, ಬ್ರೀದಿಂಗ್ ಸಾಮರ್ಥ್ಯ ಹೊಂದಿದೆ. ಸಿ ಏನಂದರೆ ಪ್ರಬಲ ಪ್ರವಾಹಗಳು ಮತ್ತು ಕರಾವಳಿ ಇರೋಷನನ್ನು ತಡೆಯುವುದು. ಕರಾವಳಿಯಲ್ಲಿ ಬರುವಂತಹ ಒಂದು ಪ್ರವಾಹ ಏನಿದೆ ಅದನ್ನು ತಡೆಯುವುದು, ಮತ್ತು ಮೇಲಿನ ಎಲ್ಲವೂ. ಯಾವುದು ಸರಿ ಇದರಲ್ಲಿ? ಓಕೆ, ಇದರಲ್ಲಿ ಇವೆಲ್ಲವೂ ಸರಿಯಾಗಿದೆ. ಹಾಗಾದರೆ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಯಾಕಂದರೆ ಈ ಮೇಲಿನ ಎಲ್ಲದಕ್ಕೆ ಇದಕ್ಕೆ ಸಹಾಯ ಮಾಡುತ್ತವೆ ಮ್ಯಾಂಗ್ರೋವ್ ಗಿಡಗಳು. ಓಕೆ, ಸೊ ಆಪ್ಷನ್ ಈಸ್ ಡಿ ಈಸ್ ರೈಟ್ ಆನ್ಸರ್. ಓಕೆ, ಹನ್ನೊಂದನೇ ಪ್ರಶ್ನೆ ಏನಂದರೆ ರಾಮ್ಸರ್ ಒಪ್ಪಂದ ಕನ್ವೆನ್ಷನ್. ಓಕೆ, ರಾಮ್ಸರ್ ಒಪ್ಪಂದದ ರಾಮ್ಸರ್ ಕನ್ವೆನ್ಷನ್ ಸಂಬಂಧಿತವಾಗಿರುವುದು. ಒಂದು ಜೈವಿಕ ಕೃಷಿಗೆ ಸಂಬಂಧಿತವಾಗಿದೆ, ಜಲಾವೃತ ಪ್ರದೇಶಗಳ ರಕ್ಷಣೆಗೆ ಸಂಬಂಧವಾಗಿದೆ, ವೆಟ್ಲ್ಯಾಂಡ್ಸ್ಗೆ ಅಥವಾ ಅರಣ್ಯ ನಾಶ ತಡೆಯುವುದಕ್ಕೆ. ಓಕೆ, ಡಿಫಾರೆಸ್ಟೇಷನ್ ಕಂಟ್ರೋಲ್ ಮಾಡಲು ಈ ಒಪ್ಪಂದ ಸಂಬಂಧವಾಗಿದೆ. ಪ್ಲಾಸ್ಟಿಕ್ ಮಾಲಿನ್ಯ ನಿಯಂತ್ರಣಕ್ಕೆ ಇದು ಸಂಬಂಧವಾಗಿದೆ. ಯಾವುದಕ್ಕೆಂದರೆ ಮೇನ್ ಅಂದರೆ ಇದಕ್ಕೆ ಯಾವುದು ನಾ ಅವಾಗ ಹೇಳಿದೆ ಅಲ್ವಾ, ಇದಕ್ಕೆ ನೋಡಿದ್ವಲ್ಲ ನಾವು, ಜಲಾವೃತ ಪ್ರದೇಶಗಳ ಸಂರಕ್ಷಣೆಗೆ ಇದು ಮೇನಾಗಿ ಇದು ಏನು ಸಂಬಂಧವಾಗಿದೆ ರಾಮ್ಸರ್ ಒಪ್ಪಂದ. ಸೊ ಕ್ವಶನ್ ನಂಬರ್ 12 ಇದೇನೆಂದರೆ ಮ್ಯಾಂಗ್ರೋವ್ ಗಿಡಗಳಲ್ಲಿ ವಿವಿಪರಿ ಎಂಬ ಗುಣ ಯಾವುದರಿಂದ ಗುರುತಿಸಲಾಗಿದೆ? ಓಕೆ, ಯಾವುದರಿಂದ ಗುರುತಿಸಲಾಗಿದೆ? ಮ್ಯಾಂಗ್ರೋವ್ ವಿವಿಪರಿ ಗಿಡ ಗುಣ ಏನಿದೆ ಯಾವುದರಿಂದ ಗುರುತಿಸಲಾಗಿದೆ? ಹಾಗಾದರೆ ಬೀಜವು ನೀರಿನಲ್ಲಿ ಮೊಳಕೆ ಒಡೆಯುವುದು. ಓಕೆ, ಬೀಜವು ಮರದಲ್ಲಿ ಮೊಳಕೆ ಒಡೆಯುವುದು, ಬೀಜವು ನೆಲದೊಳಗೆ ಹೂತು ಬೆಳೆಯುವುದು, ಬೀಜವು ಗಾಳಿಯಲ್ಲಿ ತೇಲಿ ಹೋಗುವುದು. ಯಾವುದಕ್ಕೆ ಇದು ಗುಣ, ಯಾವ ಗುಣ ಇದಕ್ಕೆ ಸರಿಯಾಗಿದೆ ಹಾಗಾದರೆ ಅಂತ? ಬೀಜವು ಮರದಲ್ಲಿ ಮೊಳಕೆ ಹೊಡೆಯುತ್ತವೆ. ಮ್ಯಾಂಗ್ರೋವ್ದ ಏನು ಬೀಜ ಇದ್ದಾವೆ ಮರದಲ್ಲೇ ಮೊಳಕೆ ಹೊಡೆಯುತ್ತವೆ. ಸೊ ಕ್ವಶನ್ ನಂಬರ್ 13 ಭಾರತದಲ್ಲಿ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಸುಂದರ್ಬನ್ ಯಾವ ಪ್ರಾಣಿಗೆ ಪ್ರಮುಖ ಆಶ್ರಯ ಸ್ಥಾನವಾಗಿದೆ? ಸುಂದರ್ಬನ್ ಡೆಲ್ಟಾ ಏನಿದೆ ಅಥವಾ ಸುಂದರ್ಬನ್ ಕಾಡು ಏನಿದ್ದಾವೆ ಮ್ಯಾಂಗ್ರೋವ್ ಕಾಡು, ಯಾವ ಪ್ರಾಣಿಗೆ ಇದು ಆಶ್ರಯ ಸ್ಥಾನವಾಗಿದೆ? ಒಂದು ಹಿಮಾಲಯದ ನೀಲಿ ಕುರಿ, ಸೊ ಇದೆಲ್ಲ ಏಷ್ಯನ್ ಸಿಂಹ ಇದಂತೂ ಇಲ್ವೇ ಅಲ್ಲ. ರಾಯಲ್ ಬೆಂಗಾಲ್ ಟೈಗರ್ ಇಸ್ ರೈಟ್ ಆನ್ಸರ್. ರಾಯಲ್ ಬೆಂಗಾಲ್ ಟೈಗರ್ ಇದಕ್ಕೆ ಇದು ಆಶ್ರಯ ಪಡಿತವೆ. ಈ ಕಾಡಲ್ಲಿ ರಾಯಲ್ ಬೆಂಗಾಲ್ ಟೈಗರ್ ಆಶ್ರಯ ಪಡೀತದೆ. ಸೊ ಇದಾದ ನಂತರ ಮ್ಯಾಂಗ್ರೋವ್ ಅರಣ್ಯವನ್ನು ಯಾವ ಸಂಸ್ಥೆ ಸಂರಕ್ಷಿಸಲು ಮಹತ್ವದ ಪ್ರಯತ್ನ ಮಾಡುತ್ತಿದೆ? ಯಾವುದು? ಒಂದು ಯುನೆಸ್ಕೋ, ಒಂದು FAO ಅಂತ ಹೇಳ್ತೀವಲ್ಲ, FAO ಮತ್ತು WWF ಅಥವಾ ವರ್ಲ್ಡ್ ವೈಲ್ಡ್ ಫಂಡ್ ಆಫ್ ನೇಚರ್. ಮೇಲಿನ ಎಲ್ಲವೂ. ಸೊ ಆನ್ಸರ್ ಯಾವುದು ಸರಿ ಇದೆ? ಮೇಲಿನ ಎಲ್ಲವೂ. ಯಾಕಂದರೆ ಇವೆಲ್ಲ ಇದಕ್ಕೆ ಸಂರಕ್ಷಿಸಲು ಪ್ರಯತ್ನ ಪಡ್ತಾ ಇದ್ದೇವೆ, ಎಲ್ಲವೂ ಅಷ್ಟೇ. ಓಕೆ, ಹಾಗಾದರೆ ಆನ್ಸರ್ ಈಸ್ ರೈಟ್ ಆನ್ಸರ್, ಮೇಲಿನ ಎಲ್ಲವೂ. ಸೊ ನೆನ್ಪಿಟ್ಕೊಳ್ಬೇಕು, ಯಾಕಂದರೆ ಇದೇ ಥರ ಕ್ವಶನ್ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಇವೆಲ್ಲ ಯುನೆಸ್ಕೋನು ಹೌದು, WWF ಅಂತ ಹೇಳ್ತಾರಲ್ಲ, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಏನಿದೆ ಇದು ಹೌದು, FAO ಹೌದು, ಆಮೇಲೆ ರಾಮ್ಸರ್ ಕನ್ವೆನ್ಷನ್ ಕೂಡ ಹೌದು. ಇದನ್ನು ಕೂಡ ಇದರ ಇನ್ವಾಲ್ವ್ ಆಗಿಲ್ಲ, ಬಟ್ ಅದು ಕೂಡ ಹೌದು. ಸೊ ಆನ್ಸರ್ ಅಲ್ಲಿ ಕ್ವಶನ್ ಬಂದರೆ ಮೇಲಿನ ಎಲ್ಲವೂ ಅಂತ ನೀವು ಹಾಕಬೇಕು. ಓಕೆನಾ? ಮ್ಯಾಂಗ್ರೋವ್ ಕಾಡುಗಳ ಸಂರಕ್ಷಣೆಗಾಗಿ ಭಾರತದ ಯಾವ ಕಾಯ್ದೆ ಹೆಚ್ಚು ಸಂಬಂಧಿಸಿದೆ? ಇವು ಕೂಡ ಎಲ್ಲವೂ. ಯಾಕಂದರೆ ಎಲ್ಲವೂ 1986 ಕಾಯ್ದೆನೂ ಹೌದು, 1927 ಕಾಯ್ದೆ ಹೌದು, 2022 ಕಾಯ್ದೆ ಹೌದು, ಜೈವ ವಿವಿಧತೆ ಕಾಯ್ದೆ, ಅರಣ್ಯ ಕಾಯ್ದೆ, ಪರಿಸರ ಸಂರಕ್ಷಣಾ ಕಾಯ್ದೆ. ಹಾಗಾಗಿ ಎಲ್ಲವೂ ಕೂಡ ಇದಕ್ಕೆ ಇದು ಸಂಬಂಧವಾಗಿದೆ. ಇವೆಲ್ಲ ಕಾಯ್ದೆಗಳು ಸಂಬಂಧವಾಗಿದೆ. ಓಕೆ, ಸೊ ಇದು UPSCಲಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ABCD ಅಂತ ಹೇಳಿ
ಇದಕ್ಕೆ ಮ್ಯಾಚ್ ಮಾಡಲಿಕ್ಕೆ ಕೊಡ್ತಾರೆ. ಮ್ಯಾಚ್ ದ ಫಾಲೋವಿಂಗ್ ಅಂತ ಹೇಳಿ BBCD ಅಂತ ಕೊಟ್ಟು ಈ ಥರದ ಒಂದು ಕ್ವಶನ್ಸನ್ನು ಕೊಡ್ತಾರೆ. ಸೊ ಆವಾಗ ನೀವೆಲ್ಲ ನೆನ್ಪಿಟ್ಕೊಳ್ಬೇಕು. ಹಾಗಾದರೆ ಮ್ಯಾಂಗ್ರೋ ಕಾಡುಗಳ ಒಂದು ಟಾಪಿಕನ್ನು ಇವತ್ತು ನಾವು ಮುಗಿಸಿದ್ವಿ. ಸೊ ಅದರ ಸಂಬಂಧಪಟ್ಟಂತೆ ಕೆಲವು MCQsಗಳನ್ನು ಕೂಡ ನೋಡಿದ್ವಿ. ಸೊ ಹಾಗಾಗಿ ಮ್ಯಾಂಗ್ರೋ ಕಾಡುಗಳು ಏನಿದ್ದಾವೆ ಈ ಜಗತ್ತಿನ ಒಂದು ಏನು ಹೇಳ್ತಾರೆ ಸಿಂಕ್ ಅಂತ ಹೇಳ್ಬೋದು, ನೀರನ್ನು ಶೋಷಿಸುವಂತಹ, ಕ್ಲೀನ್ ಮಾಡುವಂತಹ ಅಥವಾ ಅಂತರ್ಜಲವನ್ನು ಕ್ಲೀನ್ ಮಾಡುವಂತಹ ಒಂದು ಕಾಡುಗಳಾಗಿದ್ದಾವೆ ಮ್ಯಾಂಗ್ರೋ ಕಾಡುಗಳು. ಓಕೆ, ಸೊ ಹಾಗಾಗಿ ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಇದಕ್ಕೆ ನಾವು ಹಾಟ್ ಟಾಪಿಕ್ಸ್ ಅಂತ ಹೇಳ್ಬೋದು. ಹಾಟ್ ಟಾಪಿಕ್ಸ್ ಯಾವಾಗಲೂ ಇದರ ಕ್ವಶನ್ ಬರ್ಬೋದು, ಹೇಳಕ್ಕೆ ಬರಲ್ಲ. ಸೊ ಇದಕ್ಕೆ ಮಿಸ್ನೂ ಕೂಡ ಮಾಡಲ್ಲ, ಯಾಕಂದರೆ ಇಕೋಲಜಿ ಎನ್ವೈರನ್ಮೆಂಟ್ ಏನಿದೆ ಈ ಸಬ್ಜೆಕ್ಟಲ್ಲಿ ಇದು ಹಾಟ್ ಟಾಪಿಕ್ ಮ್ಯಾಂಗ್ರೋ. ಓಕೆ, ಮ್ಯಾಂಗ್ರೋ ಫಾರೆಸ್ಟ್ ಏನಿದ್ದಾವೆ ಸೊ ಇದನ್ನು ನೀವು ಗುರುತಿಸಿ, ಮ್ಯಾಪಲ್ಲಿ ಗುರುತಿಸಿ, ಆಮೇಲೆ ನಮ್ಮ ಭಾರತದಲ್ಲಿ ಎಲ್ಲಿ ಬರ್ತಾವೆ, ಯಾವ ರಾಜ್ಯ ಹೆಚ್ಚು ಮ್ಯಾಂಗ್ರೋ ಕಾಡುಗಳನ್ನು ಹೊಂದಿದೆ ಅದನ್ನು ನೆನಪಿಟ್ಕೊಳ್ಳಿ. ಆಮೇಲೆ ಕಾಯ್ದೆಗಳನ್ನು ನೆನಪಿಟ್ಕೊಳ್ಳಿ. ಆಮೇಲೆ ಇದರ ಒಂದು ಗುಣಗಳನ್ನು ನೆನಪಿಟ್ಕೊಳ್ಳಿ, ಯಾವ ಥರ ಗುಣ ಇದೆ. ಆಮೇಲೆ ಇದಕ್ಕೆ ಸಂರಕ್ಷಣೆ ಮಾಡ್ತಾ ಇರುವಂತಹ ಒಂದು ಸೈಟ್ಸ್ಗಳಿದ್ದಾವೆ, ಆ ಸೈಟ್ಸ್ಗಳನ್ನು ನೆನಪಿಟ್ಕೊಳ್ಳಿ. ಓಕೆನಾ, ಮತ್ತೊಂದು ಹಾಟ್ ಟಾಪಿಕ್ಸ್ ತೊಗೊಬರ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಸ್ಟಡಿ ಮಾಡ್ತಾಯಿರಿ. ದೆನ್ ಟೇಕ್ ಕೇರ್. ದೆನ್ ಬಾಯ್.